ಸರ್ವೇಭ್ಯಃ ನಮಸ್ಕಾರಃ. ಅಹಂ ಸಾಮಾನ್ಯತಃ ಸಂಸ್ಕೃತೇನ ಏವ ವದಾಮಿ, ಅದ್ಯ ವಿಶೇಷತೆಯ ಕನ್ನಡೇನ ವದಾಮಿ. ಇವತ್ತು ಮಂಗಳೂರು ಸಾಹಿತ್ಯೋತ್ಸವದ ಈ ಗೋಷ್ಠಿಯಲ್ಲಿ ಇಬ್ಬರು ಸೇರಿಕೊಂಡು ಹರಟೆ ಹೊಡಿಬೇಕು ಅಂತ ಹೇಳಿಕೊಂಡು ಸಂಘಟಕರು ಅಪೇಕ್ಷೆ ಪಟ್ಟಿದ್ದಾರೆ. ಇದಕ್ಕೆ ಹರಟೆ ಕಟ್ಟೆ ಅಂತಲೇ ಹೆಸರು. ಇವತ್ತು ನನ್ನ ಜೊತೆ ಹರಟೆ ಹೊಡಿಲಿಕ್ಕೆ ಬಂದಿರತಕ್ಕಂಥವರು ಶ್ರೀಮತಿ ವಿಜಯ ಹರನ್ ಅವರು. ಅವರು ಮೂಲತಃ ಕೋಲಾರ ಜಿಲ್ಲೆಯವರು, KGFನವರು. ತಮ್ಮ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದರು. ಅದಾದ ನಂತರ ಮೈಸೂರಿಗೆ ಹೋಗಿ ಖ್ಯಾತನಾಮರಾದ ಹಾಮಾನಾಯಕರ ಮಾರ್ಗದರ್ಶನದಲ್ಲಿ ಆನಂದರ ಬಗ್ಗೆ ಸಂಶೋಧನೆ ಮಾಡಿ PhD ಗಳಿಸಿದರು. ಅಜ್ಜಂಪುರ ಸೀತಾರಾಮ್ ಎಂಬ ನಿಜವಾದ ಹೆಸರಿನ ಆನಂದ ಎಂಬ ಕಾವ್ಯನಾಮದಿಂದ ಬರಿತಾ ಇರತಕ್ಕಂಥ ಒಬ್ಬ ದೊಡ್ಡ ಕಥೆಗಾರರು. ನನ್ನ ದೃಷ್ಟಿಯಿಂದ ನೋಡಿದರೆ ಮಾಸ್ತಿಯವರ ನಂತರ ಹೆಸರಿಸಬೇಕಾದ ಹೆಸರು ಆನಂದರದ್ದು. ಕನ್ನಡಕ್ಕೆ ಅದ್ಭುತವಾದ ಕಥೆಗಳನ್ನು ಕೊಟ್ಟವರು. ನಾನು ಕೊಂದ ಹುಡುಗಿ, ನಾನು ಕೊಂದ ಹುಡುಗಿ, ಬೇವು ಬೆಲ್ಲ, ಮಾಟಗಾತಿ ಇತ್ಯಾದಿ ಆನಂದರ ಕಥೆಗಳು ಯಾವಾಗಲೂ ನೆನಪು ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾದ್ದು. ಅದರ ಬಗ್ಗೆನೇ ವಿಶೇಷವಾಗಿ ಆನಂದರ ಬಗ್ಗೆನೇ ಸಂಶೋಧನೆ ಮಾಡಿ PhD ಪದವಿಯನ್ನು ವಿಜಯ ಹರನ್ ಅವರು ಪಡ್ಕೊಂಡ್ರು. ಆಮೇಲೆ ಮೈಸೂರು ಆಕಾಶವಾಣಿಯಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡ್ರು. ಮೈಸೂರು ಆಕಾಶವಾಣಿಗೆ ಹೆಮ್ಮೆ ತರುವ ರೀತಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದರು ಅವರು. ವಿಶೇಷವಾಗಿ ಅವ್ರನ್ನ ನಾವು ನೆನಪು ಮಾಡಿಕೊಳ್ತಕ್ಕಂಥದ್ದು ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಈಗ ತಾನೇ ನಾವು ನೆನಪು ಮಾಡಿಕೊಂಡಂತಹ SL ಭೈರಪ್ಪನವರ ಕೃತಿಗಳ ಬಗ್ಗೆ ಅವರು ಮಹತ್ವದ ಒಂದು ಕೆಲಸವನ್ನು ಮಾಡಿದ್ದಾರೆ. ಏನು ಅಂತಂದರೆ, ಭೈರಪ್ಪನವರ ಬಗ್ಗೆ ತುಂಬ ಜನ ವಿದ್ವಾಂಸರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಬೇರೆ ಬೇರೆ ಬರೆದಿದ್ದಾರೆ. ಆದರೆ ಭೈರಪ್ಪನವ್ರ ಬಗ್ಗೆ ಸಾಮಾನ್ಯ ಓದುಗ ಏನು ಅಭಿಪ್ರಾಯ ಪಡ್ತಾನೆ ಅದನ್ನು ತಿಳ್ಕೊಳ್ಬೇಕು ಅಂತ ಅವರು ಪ್ರಯತ್ನ ಪಟ್ಟರು. ಅದಕ್ಕೋಸ್ಕರವಾಗಿ ಒಂದು ವೇದಿಕೆಯನ್ನು ಮಾಡಿಕೊಟ್ರು. ಆಶ್ಚರ್ಯವೆನಿಸುವ ರೀತಿಯಲ್ಲಿ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಓದುಗರು ತಮ್ಮ ಅನುಭವಗಳನ್ನು ಕಳಿಸ್ಕೊಟ್ರು. ನಮ್ಮ ಗೋಷ್ಠಿಯೇ ವಿಷಯ ಇದೆ, ಇವತ್ತು ಶೀರ್ಷಿಕೆ ಇದೆ ಅನುವಾದಗಳಲ್ಲಿ ಭೈರಪ್ಪ ಅಂತ ಹೇಳಿಕೊಂಡು. ಅಂದರೆ ಲೇಖಕನಾದವನು ತನ್ನ ಮಾತೃಭಾಷೆಯಲ್ಲಿ, ಸಾಮಾನ್ಯವಾಗಿ ತನ್ನ ಮಾತೃಭಾಷೆಯಲ್ಲಿ ಒಂದು ಗ್ರಂಥವನ್ನು ಬರೀತಾನೆ. ಅದು ಅಷ್ಟೇ ಆಗಿಬಿಟ್ರೆ ಆ ಮಾತೃಭಾಷೆಯನ್ನು ಯಾರು ಆಡ್ತಾರೆ, ಯಾರು ಓದ್ತಾರೆ ಅವ್ರ ಮಧ್ಯಕ್ಕದು ಸೀಮಿತವಾಗಿರುತ್ತೆ. ಅದನ್ನು ಅನುವಾದ ಮಾಡಿದರೆ, ಬೇರೆ ಒಂದು ಭಾಷೆಗೆ ಭಾಷಾಂತರ ಮಾಡಿದರೆ ಅದು ಬೇರೆ ಕಡೆ ತಲುಪುತ್ತೆ. ನಮ್ಮ ದೇಶದಲ್ಲಿ ಪ್ರಾಯ ಭೈರಪ್ಪನಷ್ಟು ಬೇರೆ ಭಾಷೆಗೆ ಅನುವಾದವಾದ ಮತ್ತೊಬ್ಬ ಲೇಖಕ ಇಲ್ಲ ಅಂತ ಹೇಳ್ಬಹುದೇನು. ಅಷ್ಟು ಭಾಷೆಗಳಿಗೆ ಭೈರಪ್ಪನವರ ಅನೇಕ ಕಾದಂಬರಿಗಳಂತೂ ಭಾರತದ ಅಷ್ಟೂ ಭಾಷೆಗಳಿಗೆ ಅನೂದಿತವಾಗಿವೆ. ಹೀಗಿರುವಾಗ ಈ ಅನೂದಿತ ಗ್ರಂಥಗಳು ಅಂತೇನಿದೆ, ಇದಕ್ಕಿರೋ ಮಹತ್ವ, ಇದರ ಅವಶ್ಯಕತೆ, ಇದ್ರ ಬಗ್ಗೆ ಮೊದಲಿಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿ ಅಂತ ಬೇಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮತ್ತು ಅನುವಾದಗಳು ಅಂತ ಈ ಗೋಷ್ಠಿದು ಮುಖ್ಯವಾದ ವಿಷಯ. ಹೀಗಾಗಿ ಈ ಅನುವಾದಗಳ ಬಗ್ಗೆನೇ ಸಂಕ್ಷಿಪ್ತವಾಗಿ ಒಂದು ಮಹತ್ವ ಏನು ಅದರದ್ದು, ಅದರ ಅಗತ್ಯ ಏನು ಅನ್ನೋದನ್ನು ಅಲ್ಲಿಂದ ಪ್ರಾರಂಭ ಮಾಡ್ಬೋದು ಅಂತ ಅನಿಸುತ್ತೆ. ನೋಡಿ, ಅನುವಾದದ ಬಗ್ಗೆ ಜಗತ್ತಿನ ಹಲವಾರು ವಿದ್ವಾಂಸರು ಅವ್ರದ್ದೇ ಆದಂಥ ಹೇಳಿಕೆಗಳನ್ನು ನುಡಿಗಟ್ಟುಗಳ ಮೂಲಕ ಕೂಡ ಕೊಟ್ಟಿದ್ದಾರೆ. ತೆಲುಗಿನ ಮೊದಲ ಶಬ್ದಕೋಶದಲ್ಲಿ ಅದನ್ನು ರಚಿಸಿದಂಥ CP ಬ್ರೌನ್, ಅವನು ಭಾಷಾಶಾಸ್ತ್ರಜ್ಞರು, ದೊಡ್ಡ ಭಾಷಾಶಾಸ್ತ್ರಜ್ಞರು. ಅವರು ಅನುವಾದ ಅಂದರೆ ಒಂದು ಪುನರುಕ್ತಿ ಅಷ್ಟೇ, ತಿರುಚುವಿಕೆ. ಇದು ಒಂದು ರೀತಿ. ಮೂಲಕ್ಕೆ ಎಷ್ಟು ಬದ್ಧರಾಗಿರ್ತಾರೋ ಗೊತ್ತಿಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇನ್ನು ಇಟಾಲಿಯನ್ ವಿದ್ವಾಂಸರಲ್ಲಿ ಒಂದು ಹೇಳಿಕೆ ಇದೆ, ಹೋಲಿಕೆಯೂ ಇದೆ. ಅದು ತುಂಬ ಅರ್ಥಗರ್ಭಿತವೂ ಆಗಿದೆ,
ಒಂದು ರೀತಿ ತಮಾಷೆಯಾಗೂ ಇದೆ ಅಂತ ಹೇಳ್ಬೋದು. ಅದೇನಪ್ಪ ಅಂತಂದರೆ, ಈ ಭಾಷಾಂತರಕಾರ ಸುಂದರಿಯಾದ ಆದರೆ ವಿಶ್ವಾಸಾರ್ಹಳಲ್ಲದ ಪತ್ನಿಯಂತೆ, ಅಥವಾ ಸುಂದರಿ ಅಲ್ಲದ ವಿಶ್ವಾಸಕ್ಕೆ ಅರ್ಹಳಾದ ಪತ್ನಿಯಂತೆ ಅಂತ. ಅಂದರೆ ಅನುವಾದಿಸಿದ ಕೃತಿಯು ಏಕಕಾಲದಲ್ಲಿ ಮೂಲಕ್ಕೆ ನಿಷ್ಠವಾಗಿಯೂ ಸುಂದರವಾಗಿಯೂ ಆಗಿರುವುದು ಸಾಧ್ಯವಿಲ್ಲ. ಮೂಲಕ್ಕೆ ನ್ಯಾಯ ಒದಗಿಸಲೇಬೇಕೆಂದು ಹೊರಟಾಗ ಕೃತಿಯ ಸೌಂದರ್ಯ ಕಲಾತ್ಮಕತೆ ಕೂಡ ಸ್ವಲ್ಪ ಮಸುಕಾಗಬಹುದು ಅಂತನ್ನೋದು ಈ ಹೇಳಿಕೆಯ ಇಂಗಿತ. ಇದು ಮುಖ್ಯವಾಗಿ ಗಮನಿಸಬೇಕು ಅಂತಂದರೆ, ಕೃತಿಯ ಸೌಂದರ್ಯಕ್ಕೆ ಹೆಚ್ಚು ಗಮನ ಕೊಟ್ಟಾಗ ಮೂಲಕ್ಕೆ ಒಂದು ಸ್ವಲ್ಪ ತೊಂದರೆ ಬರಬಹುದು ಅನ್ನೋದು ಇದೆ. ಹೀಗೆ ಇದರಲ್ಲಿ ಈ ಭಾಷಾ ಭಿನ್ನತೆ ಇದ್ದರೂ ಕೂಡ ಎರಡನ್ನೂ ಮುಖ್ಯವಾಗಿ ಸೌಂದರ್ಯವನ್ನು ಕಾಪಾಡಿಕೊಳ್ಬೇಕು, ಆ ವಿಶ್ವಾಸಾರ್ಹಳಲ್ಲದ ಸೌಂದರ್ಯವನ್ನು ಕಾಪಾಡ್ಕೋಬೇಕು, ವಿಶ್ವಾಸವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಅಂತರ್ಗತದಿಂದ ಈ ಒಂದು ಹೇಳಿಕೆ ಇದೆ. ಮತ್ತು ಇನ್ನೊಂದು ನಾವೆಲ್ಲ ಕೇಳಿದ್ದೀವಿ, ಹಿಂದೆ ನನಗಿಂತ ಹಿರಿಯರು ಆ ಚಿತ್ರ ನೋಡಿರ್ಲೂಬೋದು, ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಅಂತ ಅಂದ್ಬಿಟ್ಟಿದ್ದೇನೆ. ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಚಿತ್ರನೂ ಬಂದಿತ್ತಂತೆ. ಏನು ಇದರ ಆಳವಾದ ಅಂತರ್ಥ? ಅಯ್ಯೋ, ನಾನು ಅದರಲ್ಲೇ ಮುಳುಗು ಹೋದೆ, ಅದರಲ್ಲೇ ಕರಗು ಹೋದೆ, ಅನುವಾದ ಮಾಡ್ತಾ ಮಾಡ್ತಾ ನಾನು ಅದರಲ್ಲೇ ಕರಗು ಹೋದೆ, ಅದರಲ್ಲೇ ನಾನೇ ಭೈರಪ್ಪನಾದೆ ಅಂತ ಹೇಳ್ಕೊಂಡಿರೋ ಅಂಥ ಅನುವಾದಕರು ಇಲ್ಲೇ ಕೂತಿದ್ದಾರೆ. ಅವರೇ ನನ್ನ ಪತಿ ಅಂತ ಹೇಳಬೇಕು, ಡಾಕ್ಟರ್ ಪ್ರಣತಾರ್ತಿ ಹರನ್ನವರು. ಹೀಗೆ ಹೇಳ್ತಾ ಇದ್ರು ಅವರು ಅನುವಾದದ ಸಂದರ್ಭದಲ್ಲಿ. ಸಂಕೇತಿ ಭಾಷೆಗೆ ಅವರು 2-3 ಕೃತಿಗಳನ್ನು ಅನುವಾದಿಸಿದ್ದಾರೆ. ಮತ್ತು ಇದರಲ್ಲಿ ಈ ಥರ ಧ್ವನಿಸೋದರಲ್ಲಿ ಏನಂತಂದರೆ, ಮುಖ್ಯವಾಗಿ ಆಮೇಲೆ ಮೂಲ ಲೇಖಕರಿಗೂ ಕೂಡ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಅಪ್ಲೈ ಆಗುತ್ತೆ ಅನಿಸುತ್ತೆ ವಿಶ್ವಾಸ್ ಅವರೇ. ಯಾಕೆ ಅಂತಂದರೆ, ಎಷ್ಟು ಮಟ್ಟಿಗೆ ನಾನಲ್ಲಿ ಕಳೆದೋಗಿದ್ದೇನೆ ಅಂದರೆ ಲಾಭ ನಷ್ಟ. ಅಂದರೆ ಮೂಲಕ್ಕೆ ಬದ್ಧರಾಗಿಲ್ಲದೆ ಇದ್ದರೆ ಅವನಿಗೆ ನಷ್ಟ, ಬದ್ಧರಾಗಿ ಮೂಲಕ್ಕಿಂತ ಚೆನ್ನಾಗಿ ಬಂದಿದೆ ಅಂದರೆ ಅವನಿಗೆ ಲಾಭ ಅಂತ ನಾವು ಇದನ್ನು ನಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆ ಕೂಡ ಮಾಡ್ಬೋದು ಅನಿಸುತ್ತೆ. ಇನ್ನು ಸಾಕಷ್ಟು ಇದ್ರ ಬಗ್ಗೆ ಮಾತಾಡ್ಬೋದು, ನಮಗೆ ಸಮಯ ಅಷ್ಟಿಲ್ಲದೆ ಇರೋದರಿಂದ ನೇರವಾಗಿ ನಾವು ಇನ್ನು ಮಹತ್ವ ಅಂತಂದರೆ ಏನು, ನಮ್ಮ ಒಂದು ಭಿನ್ನ ಭಿನ್ನ ಒಂದು ಸಂಸ್ಕೃತಿಯ ಆಚರಣೆಗಳಾಗಿರ್ಬೋದು, ವೈವಿಧ್ಯತೆಯಲ್ಲಿ ಏಕತೆ ಇರುವಂತಹ ನಮ್ಮ ಭಾರತೀಯ ಸಂಸ್ಕೃತಿ, ಇದನ್ನು ನಾವು ದೇಶ ವಿದೇಶಗಳ ಭಾಷೆಗೆ ಹೆಚ್ಚು ಪ್ರಚುರಪಡಿಸೋದೇನೆ ಸಾಹಿತ್ಯದ ಮೂಲಕ ಆಗಲಿ ಕಲೆಯ ಮೂಲಕ ಆಗಲಿ ಪ್ರಚುರಪಡಿಸೋ ಅಂಥದ್ದು ಅನುವಾದಗಳ ರೂಪಾಂತರಗಳ ಮುಖ್ಯವಾದ ಮಹತ್ವವಾದ ಉದ್ದೇಶ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಗ್ಬೋದು ಮೇಡಮ್. ಈಗ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೌದು, ಅದರಿಂದ ವಿಷಯ ಪ್ರವೇಶ ಮಾಡೋಣ. ಈಗ ತಾವು ಈ ಒಂದು ನಾನೇ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ. ಈಗ ಭೈರಪ್ಪನವರ ಕಾದಂಬರಿಗಳು ಹೆಚ್ಚು ಕಡಿಮೆ ಭಾರತದ ಅನೇಕ ಕಾದಂಬರಿಗಳು ಭಾರತದ ಎಲ್ಲ ಭಾಷೆಗಳಿಗೂ ಅನೂದಿತವಾಗಿವೆ. ನೀವು ಅನುವಾದದ ಬಗ್ಗೆ ಸ್ವಲ್ಪ ಕೆಲಸ ಮಾಡಿದ್ದೀರಿ, ಆದ್ದರಿಂದ ಕೇಳ್ತಾ ಇದ್ದೀನಿ. ಭೈರಪ್ಪನವರ ಕಾದಂಬರಿಗಳ ಅನುವಾದ ಬೇರೆ ಬೇರೆ ಭಾಷೆಗಳಲ್ಲಿ ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಸ್ವಲ್ಪ ತಿಳಿಸ್ಬೋದಾ? ಈ ಭೈರಪ್ಪನವರ ಕಾದಂಬರಿಗಳ ಅನುವಾದ ಪ್ರಕ್ರಿಯೆ 70ರ ದಶಕದಲ್ಲೇ ಪ್ರಾರಂಭ ಆಯಿತು. ಆರಂಭದಲ್ಲಿ 1971ರಲ್ಲಿ ನೋಡಿ, ಜಗತ್ತಿನ ಅತಿ ಶ್ರೇಷ್ಠ ಸೃಜನಶೀಲ ಬರಹಗಾರರ ಸಾಲಿನಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲಬಹುದಾದಂತಹ ವ್ಯಕ್ತಿ ನಮ್ಮ ಭೈರಪ್ಪನವರು ಅಲ್ವೇ. ಹೀಗಾಗಿ ಇವರ ಒಂದು ಭಾಷೆ ಭಾರತೀಯ ಭಾಷೆಗಳಿಗೆ ಅಷ್ಟೇ ಅಲ್ಲ, ಚೀನಿ ಭಾಷೆಗೆ ಮತ್ತು ರಷ್ಯನ್ ಭಾಷೆಗೂ ಕೂಡ ಪರ್ವ ಕಾದಂಬರಿ ಅನುವಾದ ಆಗಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅನುವಾದಕರಾದ ಶ್ರೀ ಅರ್ಜುನ್ ಭಾರದ್ವಾಜ್ ಅವರು ಜರ್ಮನ್ ಭಾಷೆಗೂ ಕೂಡ ನಿರಾಕರಣ ಕಾದಂಬರಿಯನ್ನು ಅನುವಾದಿಸಿದ್ದಾರೆ. ಇದು ತುಂಬ ನಾವೆಲ್ಲ ಹೆಮ್ಮೆ ಪಟ್ಕೊಳ್ಬೇಕಾದಂಥ ಸಂಗತಿ. ಹೀಗೆ ದೇಶ ವಿದೇಶಗಳ ಭಾಷೆಗಳಿಗೆ ವೈವಿಧ್ಯವಾಗಿ ಇದು ಹರಡಿದೆ. ನನ್ನ ಗಮನಕ್ಕೆ ಬಂದಂತೆ ನಾನು ಸಂಶೋಧನೆ ವಿಷಯದಲ್ಲಿ ಕೈಗೊಂಡ ಇದರ ಪ್ರಕಾರ ಭೈರಪ್ಪನವರ ಅನುವಾದಗಳು ಇದುವರೆಗೂ ಕೂಡ 100ನ್ನು ದಾಟಿವೆ ಅನುವಾದಗಳು. ಮತ್ತು ಅನುವಾದಕರ ಸಂಖ್ಯೆ ಎಷ್ಟು ಅಂತ ಹೇಳ್ತೀರಾ? ಅದು 65ನ್ನು ಮೀರಿದೆ ಅನುವಾದಕರು. ಆಮೇಲೆ
ಇದಕ್ಕೆಲ್ಲ ಮೂಲ ಕಾರಣ ಭೈರಪ್ಪನವರ ಸಾಹಿತ್ಯ ಶಕ್ತಿ ಮತ್ತು ಸಾಹಿತ್ಯದಲ್ಲಿರುವ ಸತ್ವ. ಇದು ಎರಡು ಕಾರಣದಿಂದ ಈ ಮಟ್ಟಿನ ಅನುವಾದ ಬಹುಶಃ ಭಾರತೀಯ ಲೇಖಕರಲ್ಲಿ ನೀವು ಹೇಳಿದಾಗೆ ಮತ್ತಾವ ಲೇಖಕರಿಗೂ ಆಗಿಲ್ಲ ಅನ್ನೋದು ನಾವು ಹೆಮ್ಮೆ ಪಟ್ಕೊಳ್ಬೇಕು. ಒಂದು ಇದನ್ನು ನೋಡಿ, ಎಷ್ಟೋ ಜನ ಪ್ರತಿಭಾವಂತ ಬರಹಗಾರರಿದ್ದಾರೆ, ನಮ್ಮ ದೇಶ ಕಂಡಿದೆ. ಆದರೆ ಎಲ್ಲರಿಗೂ ಕೂಡ ಈ ರೀತಿಯ ಒಂದು ಏನು ಹೇಳ್ತೀವಿ ನಾವು, ಈ ಒಂದು ವ್ಯಾಪ್ತಿ, ಈ ಒಂದು ಮಹತ್ವ, ಇಷ್ಟು ಮಟ್ಟಿನ ಇದು ಬರೋದು ಅಂದರೆ ಒಬ್ಬ ಲೇಖಕನ ಸಾಹಿತ್ಯಕ ಅದೃಷ್ಟ ಅದು ಅಂತ ನಾನು ಭಾವಿಸಿದ್ದೀನಿ. ಇಟ್ಸ್ ಎ ಲಿಟರರಿ ಫಾರ್ಚೂನ್ ಆಫ್ ಎ ರೈಟರ್ ಅಲ್ವಾ? ಹೌದು, ಖಂಡಿತ ಖಂಡಿತ. ಸೊ ಹೀಗಾಗಿ ಭೈರಪ್ಪನವರು ಈ ಒಂದು ಸಾಹಿತ್ಯಿಕ ಅದೃಷ್ಟದಲ್ಲಿ ಅತ್ಯಂತ ಪಡೆಯೋದರಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿದ್ದರು ಅಂತಂದ್ಬಿಟ್ಟು ಹೇಳ್ಬೋದು. ಮತ್ತು ವಿಷಯಕ್ಕೆ ನೇರವಾಗಿ ಬರ್ತೀನಿ. 1970ರ ದಶಕದಲ್ಲಿ 71ನೇ ಇಸ್ವಿನಲ್ಲಿ ಮೊಟ್ಟ ಮೊದಲು ದ್ರಾವಿಡ ಭಾಷೆಗೆ, ತೆಲುಗು ಭಾಷೆಗೆ ಮೊಟ್ಟ ಮೊದಲು ಭೈರಪ್ಪನವರ ಕಾದಂಬರಿ ಅನುವಾದವಾಗಿದ್ದು ಅಂದರೆ ವಂಶವೃಕ್ಷ. ಆ ವಂಶವೃಕ್ಷವನ್ನು ಅನುವಾದಿಸಿದವರು ಸನಗರಂ ನಾಗಭೂಷಣಂ ಅನ್ನೋರು. ಅವರು ಮದನಪಲ್ಲಿಯ ಬೆಸೆಂಟ್ ಕಾಲೇಜಿನಲ್ಲಿ ಫಿಸಿಕ್ಸ್ ಅಧ್ಯಾಪಕರಾಗಿದ್ದರು. ಅಷ್ಟೇ ಅಲ್ಲ, ವಿಜ್ಞಾನ, ಸಾಹಿತ್ಯ, ಸಂಗೀತ, ಸಂಸ್ಕೃತ ಎಲ್ಲದರಲ್ಲೂ ಕೂಡ ವಿಶೇಷ ಪಾಂಡಿತ್ಯವನ್ನು ಹೊಂದಿದ್ರು. ವಿಜ್ಞಾನ ಕಲೆ ಮೇಳವಿಸೆ ಜಸವು ಅಂತ DVಜಿಯವರು ಯಶಸ್ಸು ಅನ್ನೋದು ಹೇಳಿರೋದಕ್ಕೆ ಅನ್ವರ್ಥ ಅಂತ ನನಗೆ ಅವರ ವ್ಯಕ್ತಿತ್ವನ ಗಮನಿಸಿದಾಗ ಅನ್ನಿಸ್ತಾ ಇತ್ತು. ಇನ್ನು ಇದು ಈ ಕಡೆ ದ್ರವಿಡಿಯನ್ ಭಾಷೆಗಳಿಗೆ, ಇನ್ನು ಇಂಡೋ ಆರ್ಯನ್ ಭಾಷೆಗಳಿಗೆ ತಗೊಂತು ಅಂತಂದರೆ ಅದೇ ಅವಧಿನಲ್ಲಿ 71ನೇ ಇಸ್ವಿನಲ್ಲೇ ಅದು ನಮ್ಮ ಬಾಂಬೆನಲ್ಲಿ ವಾಸು ಬಿ ಪುತ್ರನ್ ಅಂತ, ಡಾಕ್ಟರ್ ವಾಸು ಬಿ ಪುತ್ರನ್ ಅವರು, ಅವರು ಮಂಗಳೂರಿನವರೇ, ನಮ್ಮ ಮಂಗಳೂರಿನವರು ಅವರು, ವಾಸು ಬಿ ಪುತ್ರನ್ ಅವರು. ಎಲ್ಲರೂ ಒಂದು ಚಪ್ಪಾಳೆ ತಟ್ಟಿ, ಎಂಥ ಮಹತ್ವದ ಇವರವರು. ವಾಸು ಬಿ ಪುತ್ರನ್ ಅವರು ಕಡು ಬಡತನದಿಂದ ಬಂದವರು. ಅವರು ಕಷ್ಟಪಟ್ಟು ಬಾಂಬೆಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ಅಲ್ಲಿ ಅವರು ಹಿಂದಿ ಇದನ್ನೆಲ್ಲ ಕಲ್ತ್ಕೊಂಡು ಮೊಟ್ಟ ಮೊದಲನೇದಾಗಿ ವಂಶವೃಕ್ಷವನ್ನು ಅವರು ಹಿಂದಿಗೆ ಅನುವಾದಿಸಿದ್ರು. ಆಯ್ತೆ, ಅಲ್ಲಿಂದ ನೋಡಿ ಅವ್ರು ಹಿಂದಿಗೆ ಅನುವಾದಿಸಿದ್ರಿಂದ ಅವರ ಜೊತೆಯಲ್ಲಿ BR ನಾರಾಯಣ್ ಅಂತ ಒಬ್ಬರು, ಅವರು ಕೂಡ ಇವರೆಲ್ಲ ಭೈರಪ್ಪನವ್ರಿಗೆ ಆಪ್ತರು. ಅವರ ಜೀವನ ಕೂಡ ಭೈರಪ್ಪನವ್ರ ಜೀವನ ಥರವೇ ಕಡು ಬಡತನದಿಂದ ಬಂದಂಥದ್ದು, ಕೂಲಿ ನಾಲಿಗಳನ್ನು ಮಾಡಿಕೊಂಡು ವಿದ್ಯಾಭ್ಯಾಸದ ಆಸಕ್ತಿ, ದಾಹದಿಂದ ಮೇಲೆ ಬಂದಂಥ ವ್ಯಕ್ತಿತ್ವ ಅವ್ರಗಳದೆಲ್ಲನೂ. ಹೀಗಾಗಿ BR ನಾರಾಯಣ್ ಮತ್ತು ಇವರಿಬ್ಬರದು ಒಂದು ರೀತಿ ಒಂದು ಜೋಡಿ ಥರನೇ ಇತ್ತು. ವಿಶ್ವಾಸ್ ಅವರೇ ಎಲ್ಲಿವರೆಗೂ ಅವರು ಅನುವಾದ ಮಾಡಿದ್ರು ಇಬ್ಬರು ಅಂದರೆ, ಸಾರ್ಥ ಕಾದಂಬರಿ ಬರೋವರೆಗೂ ನಮ್ಮ ಇವರು BR ನಾರಾಯಣ್ ಪರ್ವ ಮಾಡಿದ್ರು. ಮತ್ತು ಈ ಕಡೆ ಇವರು ಹಿಂದಿಗೆ ನಾಯಿನೆರಡು ಕಾದಂಬರಿ, 5 ಕಾದಂಬರಿಗಳನ್ನು ಮಾಡ್ತಾರೆ. ಯಾರು? ವಾಸು ಬಿ ಪುತ್ರನ್ ಅವರು, ಭೈರಪ್ಪನವ್ರದ್ದು. ಸೊ ಹೀಗಾಗಿ ಆ ನಂತರ ಸಾರ್ಥದಿಂದ ನಮ್ಮ ಪ್ರಧಾನ್ ಗುರುದತ್ ಅವರು ಮುಂದಿನ ಕಾದಂಬರಿಗಳನ್ನೆಲ್ಲನೂ ಅವರಿಬ್ಬರ ಮರಣಾನಂತರ ಇವರು ಮಾಡ್ಕೊಂಡು ಬರ್ತಿದ್ದೆ, ಉತ್ತರಾಖಂಡದವ್ರಿಗೂ ಮಾಡಿದ್ರು. ನೀವು ಸಾರ್ಥ ಅಂತ ಹೇಳಿದ್ರಿಂದ ನನಗೊಂದು ವಿಷಯ ನೆನಪಾಯಿತು, ಅದಕ್ಕೋಸ್ಕರ ನಾನು ಶುರು ಮಾಡ್ತೇನೆ. ಭೈರಪ್ಪನವರ ಕಾದಂಬರಿಗಳ ಸಂಸ್ಕೃತ ಅನುವಾದ ಅನ್ನೋದು ಏನಿದೆ, ಹೌದು, ಅದು ಶುರುವಾಗಿದ್ದೇ ಸಾರ್ಥದಿಂದ. ಎಲ್ಲಿಂದ? ಸಾರ್ಥದಿಂದನೇ. ಸಾರ್ಥ ಬಂದ ನಂತರ ಭೈರಪ್ಪನವರ ಕಾದಂಬರಿಗಳ ಸಂಸ್ಕೃತ ಅನುವಾದ ಶುರುವಾಗಿದ್ದು. ನಾನು ಆರಂಭ ಮಾಡ್ತಾ ಇದ್ದೀನಿ ಅಷ್ಟೇ, ಮತ್ತೆ ಹೇಳ್ತೇನೆ ಅದ್ರ ಬಗ್ಗೆ. ಈಗ ಪ್ರೇಕ್ಷಕರಿಗೆ ನಾನು 2 ಮಾಹಿತಿಗಳನ್ನು ಹೇಳಲಿಕ್ಕೆ ಮರೆತು ಬಿಟ್ಟೆ. ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದ ಹೌದು, ಮೈಸೂರು ಆಕಾಶವಾಣಿಯಲ್ಲಿ ವಿಜಯಹರನ್ ಅವರು ಅದರ ನಿರ್ದೇಶಕರಾಗಿ ನಿವೃತ್ತರಾದವರು ಕೊನೆಗೆ. ಹಾಗೆ ಮಾನ್ಯ ಹರನ್ ಅವರು ಇಲ್ಲೇ ಉಪಸ್ಥಿತರಿದ್ದಾರೆ, ಅವರು ಕೂಡ ದೊಡ್ಡ ಲೇಖಕರೇ. ಅವರು ಕೂಡ ಭೈರಪ್ಪನವರ ಸಾರ್ಥ ಪುಸ್ತಕವನ್ನು ಅವರದ್ದೇ ಆದ ಸಂಕೇತಿ ಅಂತಕ್ಕಂಥ ಒಂದು ಭಾಷೆ ಇದೆ, ಬರೀ ಒಂದು 30,000 ಜನ ಆ ಭಾಷೆಯಲ್ಲಿ ಮಾತಾಡೋರಿದ್ದಾರೆ. ಸ್ವಂತದ ಇಚ್ಛೆಯ ಮೇರೆಗೆ ಅವರು ತಮ್ಮ ಅಪೇಕ್ಷೆಗೋಸ್ಕರವಾಗಿ ಕೂತ್ಕೊಂಡು ಆ ಗ್ರಂಥವನ್ನು ಸಂಕೇತಿ ಭಾಷೆಗೆ ಅನುವಾದ ಮಾಡಿದ್ದಾರೆ. ಸಂಕೇತಿ ಭಾಷೆಯ ಬೆಳವಣಿಗೆಯಲ್ಲಿ ತುಂಬ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಮಾನ್ಯ ಹರನ್ ಅವರು. ಅವರು ಇಲ್ಲೇ ಇದ್ದಾರೆ, ನಮ್ಮ ಸೌಭಾಗ್ಯ ಇದು.
ಮುಂದುವರಿಸಿ. ಅದನ್ನು ಮುಂದುವರಿಸೋದಾದರೆ ಈಗ ಪ್ರಕ್ರಿಯೆ ಹೇಳ್ತಾ ಇದ್ನಲ್ಲ, ಇವರಿಬ್ಬರು ಮಾಡ್ಕೊಂಡು ಬರ್ತಾ ಇದ್ರು. ಅಷ್ಟೊತ್ತಿಗೆ ಭೈರಪ್ಪನವರ ಒಂದು ಸತ್ವನ ಗೊತ್ತಾದ ಮೇಲೆ NBT ಅವರು, ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ, ಇವರು ಭೈರಪ್ಪನವರ ಕೆಲವು ಗೃಹಭಂಗ ಕಾದಂಬರಿಯನ್ನು ಅನೇಕ ಭಾರತೀಯ ಭಾಷೆಗಳಿಗೆ ಅನುವಾದ ಮಾಡುವಂತಹ ಪ್ರಕ್ರಿಯೆ 90ರ ದಶಕದಲ್ಲಿ ಪ್ರಾರಂಭ ಆಯಿತು. ಬೇರೆ ಬೇರೆ ಭಾಷೆಗಳಿಗೆ ಅಲ್ಲಿ ಅನುವಾದ ಆಯಿತು. ಆಮೇಲೆ ಮತ್ತೊಂದು ಮುಖ್ಯವಾದ ಸಂಗತಿ ಅಂತಂದರೆ, ಈ 90ರ ದಶಕದಲ್ಲೇ 1992ರಲ್ಲಿ ಮೊಟ್ಟ ಮೊದಲ ಇಂಗ್ಲೀಷ್ ಅನುವಾದ ಬಂತು. ಅದು ಯಾರಿಂದ ಅಂದರೆ ಡಾಕ್ಟರ್ ಕೆ ರಾಘವೇಂದ್ರ ರಾವ್ ಅನ್ನೋರು. ಅವರು ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ, ನಮ್ಮ ಮಂಗಳೂರಿನವರು, ಅವರು ಇಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದರು. ಆಯಿತೆ. ಮತ್ತು ಅವ್ರ ಜೊತೆ CN ರಾಮಚಂದ್ರನ್ ಅವರು ಇದ್ದರು. ಅವರಿಬ್ಬರು ಆಪ್ತ ಗೆಳೆಯರು. ಅವರು ಭೈರಪ್ಪನವರ ವಂಶವೃಕ್ಷವನ್ನು ದ ಅಪ್ರೂಟೆಡ್ ಅಂತಂದ್ಬಿಟ್ಟು ಇಂಗ್ಲೀಷ್ಗೆ ಅನುವಾದ ಮಾಡಿದ್ರು. ಅಷ್ಟೇ ಅಲ್ಲ, ಮುಂದೆ ಅವರು ಪರ್ವ ಕಾದಂಬರಿಯನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ. ಆಯಿತಾ. ಅದು ಕೂಡ ಎಲ್ಲ ಇತರ ಒಂದು ಉತ್ತರ ಭಾರತದ ಭಾಷೆಗಳಿಗಾಗಲಿ ಮಧ್ಯಪ್ರದೇಶದ ಭಾಷೆಗಳಿಗಾಗಲಿ ಒಂದು ಆಧಾರ ಗ್ರಂಥವಾಗಿದೆ ಇವತ್ತು. ಹಾಗೆ ಅದರಿಂದ ತುಂಬ ಮಹತ್ವವಾದ ಕೊಡುಗೆಗಳನ್ನು ಆರಂಭದ ಕಾಲದಲ್ಲಿ ನೀಡಿದವರು ಅಂದರೆ ಈ 3 ಜನ ಮಹಾನ್ ವಿದ್ವಾಂಸರು. ಅದರಲ್ಲೂ ಕೂಡ ಮಂಗಳೂರಿನವರು ಇಬ್ಬರು, ಬೆಂಗಳೂರಿನವರು ಒಬ್ಬರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮತ್ತು ಇನ್ನು ವಿಶ್ವಾಸ ಅವರೇ, ನಿಮಗೊಂದು ಪ್ರಶ್ನೆ. ಈಗ ಏನಂದರೆ, ಅನುವಾದಗಳ ಬಗ್ಗೆ ನಾವು ಮಾತಾಡ್ಬೋದು. ಅದರಲ್ಲೂ ಕೂಡ ನನಗೆ ಮೊಟ್ಟ ಮೊದಲನೇದಾಗಿ ದೇವಭಾಷೆ ಸಂಸ್ಕೃತದ ಬಗ್ಗೆನೇ ನಿಮ್ಮಂಥ ಘನ ವಿದ್ವಾಂಸರನ್ನು ಅದರ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ. ಈಗ ನೋಡಿ, ಸಂಸ್ಕೃತದಲ್ಲಿ ಒಟ್ಟು 8 ಕಾದಂಬರಿಗಳು ಭೈರಪ್ಪನವ್ರದ್ದು ಸಂಸ್ಕೃತಕ್ಕೆ ಅನುವಾದ ಆಗಿದೆ. ನೋಡಿ, ಧರ್ಮಶ್ರೀ ಕಾದಂಬರಿ ಮತ್ತು ವಂಶವೃಕ್ಷ, ಇದರಿಂದ ನಮ್ಮ ವಿದ್ವಾನ್ ಜನಾರ್ದನ ಹೆಗಡೆ ಅವರು ಅನುವಾದ ಮಾಡಿದ್ದಾರೆ. ಹಾಗೆ ಸಾರ್ಥ ಕಾದಂಬರಿಯನ್ನು ವಿದ್ವಾನ್ HV ನಾಗರಾಜ ರಾವ್ ಅವರು ಅನುವಾದ ಮಾಡಿದ್ದಾರೆ. ತಬ್ಬಲಿಯು ನೀನಾದ ಮಗನೇನ ಗುಣ್ಮಿ ಗಣಪತಿ ಹೊಳ್ಳ ಅವರು ಮಾಡಿದ್ದಾರೆ. ಆ ನಂತರ ದಾಟು, ಆವರಣ, ಪರ್ವ ಮತ್ತು ಉತ್ತರಕಾಂಡ, ಈ 4 ಕಾದಂಬರಿಗಳನ್ನು ನಮ್ಮ ವಿಶ್ವಾಸ ಅವರು ಅನುವಾದ ಮಾಡಿದ್ದಾರೆ. ಎಷ್ಟು? 50% ಅಲ್ಲಿ. ಸೊ ಸರ್, ಹೀಗೆ ಸಂಸ್ಕೃತಕ್ಕೆ ಅನುವಾದ ನೀವು 4 ಮಾಡಿರೋದು ಹೆಮ್ಮೆಯ ವಿಷಯ. ಅಭಿನಂದನೆಗಳು. ಧನ್ಯವಾದಗಳು. ಮತ್ತು ಪರ್ವ ಮತ್ತು ಉತ್ತರಕಾಂಡ ಅನುವಾದ ಮಾಡುವಾಗ ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಇದೆ ಸರ್. ಮಹಾಭಾರತದ್ದು ಮತ್ತು ರಾಮಾಯಣದ್ದು ಅದೆಲ್ಲ ಸಂಸ್ಕೃತ ಕಾವ್ಯ ವ್ಯಾಸ. ಹೀಗಾಗಿ ನಿಮಗೆ ಸಂಸ್ಕೃತ ಅನುವಾದ ಮಾಡೋದಕ್ಕೆ ತುಂಬ ಸುಲಭ ಆಯಿತಾ, ಹೇಗೆ? ತುಂಬ ಸುಲಭವಾಯಿತು ಅನ್ನೋದು ಖಂಡಿತಕ್ಕೂ ಸುಳ್ಳು. ಯಾಕೆಂತ ಹೇಳಿದರೆ, ಭೈರಪ್ಪನವರ ಭಾಷೆ ಅನ್ನೋದು ಏನಿದೆ ತುಂಬ ಗಡುಚು ಅಂತ ಹೇಳ್ತಾರಲ್ಲ, ತುಂಬ ಸಂಕೀರ್ಣವಾದದ್ದು. ಅದು ಮೂಲ ಮಹಾಭಾರತ ಹೌದು, ಅದರಲ್ಲಿ ಏನೂ ಸಂಶಯ ಇಲ್ಲ. ಆದರೆ ಮಹಾಭಾರತದ ದ್ರೌಪದಿಯೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ತಿಪಟೂರು ಕನ್ನಡದಲ್ಲೂ ಮಾತಾಡೋದಿದೆ. ಓದಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಹೌದು ಹೌದು. ಅಂದ್ರೆ ಈ ರೀತಿ ಆಡು ಜೀವನ ಬಂದ ಹಾಗೆ ನಿತ್ಯ ಜೀವನದ ಭಾಷೆಯಲ್ಲಿ ಮಾತಾಡುತ್ತೆ. ಹೌದು. ಭೈರಪ್ಪನವರ ಕಾದಂಬರಿಗಳ ವಿಶೇಷ ಏನು ಅಂತ ಹೇಳಿದರೆ, ಅಲ್ಲಿಯ ಪಾತ್ರಗಳು ಸ್ವಲ್ಪ ವಿಚಿತ್ರವಾಗೇ ಮಾತಾಡ್ತವೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಭೈರಪ್ಪನವರ ಹತ್ರನೂ ಚರ್ಚೆ ಮಾಡಿದ್ದೀನಿ. ಸಂಸ್ಕೃತ ಅನುವಾದಕ್ಕೆ ಬಂದಾಗ ನಮಗೇನು ಕಷ್ಟ ಆಗುತ್ತೆ ಅಂತ ಹೇಳಿದರೆ, ಸಂಸ್ಕೃತದಲ್ಲಿ ಒಂದು ಕ್ರಮ ಇದೆ. ಒಂದು ವಾಕ್ಯ ಅಂತ ಹೇಳಿದರೆ ಅದಕ್ಕೊಬ್ಬ ಕರ್ತ ಇರಬೇಕು, ಒಂದು ಕರ್ಮಪದ ಇರಬೇಕು, ಒಂದು ಕ್ರಿಯಾಪದ ಇರಬೇಕು. ಇದೇ ಕ್ರಮದಲ್ಲಿ ಸಂಸ್ಕೃತ ವಾಕ್ಯಗಳು ಹೋಗುತ್ತೆ. ಭೈರಪ್ಪನವರ ಭಾಷೆಯಲ್ಲಿ ವಾಕ್ಯ ಆರಂಭ ಆಗಿದ್ದು ಮಧ್ಯದಲ್ಲೇ ಕಟ್ಟಾಗ್ಬಿಡುತ್ತೆ, ಮುಂದುವರಿಯುವುದೇ ಇಲ್ಲ. ಅದು ಹೌದು. ಕರ್ತ ಯಾರು, ಕ್ರಿಯೆ ಯಾವುದು ಗೊತ್ತಾಗೋದೇ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ಇದು ಬರುತ್ತೆ. ಇದು ಯಾಕೆ ಹೀಗೆ ಅಂತ ಭೈರಪ್ಪನವ್ರ ಹತ್ರ ಒಂದು ಸಲ ಪ್ರಶ್ನೆ ಮಾಡಿದ್ದೆ. ಅವರು ಉತ್ತರ ಕೊಟ್ಟಿದ್ರು, ವಿಶ್ವಾಸ್, ಇದು 2 ರೀತಿ. ಸಾಹಿತ್ಯದ ಭಾಷೆ ಬೇರೆ, ಮನಸ್ಸಿನ ಭಾಷೆ ಬೇರೆ. ನನ್ನ ಕಾದಂಬರಿಯ ಪಾತ್ರಗಳು ಹೆಚ್ಚಾಗಿ ಮನಸ್ಸಿನ ಭಾಷೆಯನ್ನು ಮಾತನಾಡ್ತವೆ. ಅಂದರೆ ನಾವು ಏನೋ ಯೋಚನೆ ಮಾಡ್ತಾ ಇರ್ತೇವೆ, ಅವನು ಅಲ್ಲಿ ಬಂದ, ಅಲ್ಲಿ ಹೋದ, ಅಷ್ಟೊತ್ತಿಗೆ ಏನಾಯಿತು ಅಂತ ಹೇಳ್ತಿದ್ದ ಹಾಗೆ ಮನಸ್ಸಲ್ಲಿ ಅದು ಕಟ್ಟಾಗಿ ಮತ್ತೊಂದು ವಾಕ್ಯ ಬಂದ್ಬಿಡುತ್ತೆ. ಇದು ಮನಸ್ಸಿನ ಪ್ರಕ್ರಿಯೆ. ಇದು ನನ್ನ ಕಾದಂಬರಿಯ ಪಾತ್ರಗಳೆಲ್ಲ ಮನಸ್ಸಿನ ಭಾಷೆಯಲ್ಲಿ ಮಾತಾಡ್ತವೆ.
ಆದ್ದರಿಂದ ಹಾಗೆ ಬರುತ್ತೆ ಅಂತ ಹೇಳಿದರು. ಇದು ಹೌದು, ಒಪ್ಕೊಂಡೆ ನಾನು. ಆದರೂ ಇದನ್ನ ಹೀಗೆ ಮಾಡಿದರೆ ಸಂಸ್ಕೃತದವರು ಒಪ್ಕೊಳ್ತಾರೋ ಇಲ್ಲೋ ನನಗೆ ಸ್ವಲ್ಪ ಸಂಶಯವಾಗಿದೆ. ಇಲ್ಲಿ ಒಂದು ಪ್ರಶ್ನೆ. ಕೇಳಿ. ಈಗ ಸಂಸ್ಕೃತ ಅಂತ ಅಂದ ಕೂಡಲೇ ಗದ್ಯದ ಬಗ್ಗೆ ಸಂಸ್ಕೃತ ಅಲಂಕಾರಿಕರು ಏನು ಹೇಳ್ತಾರೆ ಅಂದರೆ, ಓಜಂ ಸಮಾಸ ಭೂಯಸ್ತ್ವಂ ಏತದ್ ಗದ್ಯಸ್ಯ ಜೀವಿತಂ ಅಂತ ಹೇಳ್ತಾರೆ. ಓಜೋಗುಣ ಅಂದರೆ ರಸ ಮತ್ತು ಪ್ರಾಸ ಇತ್ಯಾದಿಗಳು ಓಜೋಗುಣದಿಂದ ಕೂಡಿರಬೇಕು ಗದ್ಯ, ಇಲ್ಲದೇ ಇದ್ದರೆ ಅದಕ್ಕೆ ಜೀವವಿಲ್ಲ ಅನ್ನೋ ಥರ ಅಲಂಕಾರಿಕರು ಹೇಳ್ತಾರೆ. ಇದನ್ನು ಎಷ್ಟು ಮಟ್ಟಿಗೆ ಭೈರಪ್ಪ ಅನುವಾದನೇ ಇಲ್ಲಿ ಗದ್ಯವೇ ಪ್ರಧಾನ? ಒಂದು ದೃಷ್ಟಿಯಿಂದ ಇದನ್ನು ಸ್ವಲ್ಪ ಮಟ್ಟಿಗೆ ಅನುಸರಿಸಿಲ್ಲ. ಯಾಕೆಂತ ಹೇಳಿದರೆ, ನಾವು ಏನೇ ಒಂದು ಗ್ರಂಥವನ್ನು ಮಾಡಿದರೂ ಕೂಡ ನಮಗೆಲ್ಲಕ್ಕಿಂತ ಮುಖ್ಯ ಪ್ರಶ್ನೆ, ಇದನ್ನು ಯಾರು ಓದ್ತಾರೆ? ಯಾರು ಓದುವವರೇ ಇಲ್ಲ ಅಂತಾದರೆ ಬರೀಲಿಕ್ಕೆ ಪ್ರಯತ್ನ ಪಡೋದಿಲ್ಲ ಸಾಮಾನ್ಯವಾಗಿ. ನಾನು ಲೇಖಕರ ಜೊತೆ ಕೆಲವು ಸಲ ಮಾತನಾಡೋ ಸಂದರ್ಭದಲ್ಲಿ ಅವ್ರ ಮುಖದಿಂದ ಹೇಗೆ ಕೇಳಿದ್ದೆ ನಾನು, ಯಾರು ಓದಬೇಕು ಅಂತಿಲ್ಲ, ನನ್ನ ಸಂತೋಷಕ್ಕಾಗಿ ನಾನು ಬರಿತೇನೆ ಅಂತ ಕೆಲವರು ಹೇಳ್ತಾರೆ. ಬರೇ ಅಷ್ಟು ಮಾತ್ರ ಆದರೆ ಡೈರಿಯಲ್ಲಿ ಬರ್ಕೊಂಡು ಕಪಾಟಿನಲ್ಲಿ ಇಡ್ಬೋದಲ್ವಾ? ಯಾಕೆ ಪಬ್ಲಿಷ್ ಮಾಡಬೇಕು ಅಂತ ಯಾಕೆ ಅಪೇಕ್ಷೆ? ಅಂದ್ರೆ ಪಬ್ಲಿಷ್ ಮಾಡ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಕೆಲವರಿಗೆ ತಲುಪಬೇಕು ಅಂತ ಅಪೇಕ್ಷೆ ಇರುತ್ತೆ. ಹಾಗೆ ನಾವು ಸಂಸ್ಕೃತ ಭಾರತಿಯಿಂದ ಈ ಕೆಲಸ ಮಾಡಿದಾಗ ನಮ್ಮ ಅಪೇಕ್ಷೆ ಇತ್ತು, ಇದು ಹೆಚ್ಚು ಜನರಿಗೆ ತಲುಪಬೇಕು. ಮತ್ತೆ ಯಾರು ಈ ಪುಸ್ತಕವನ್ನು ತಗೊಂಡು ಓದ್ತಾರೆ ಅವರಿಗಿದು ಅರ್ಥವಾಗಬೇಕು. ಅರ್ಥವಾಗೋದಿಲ್ಲ ಅಂತಾದರೆ ಪ್ರಯತ್ನ ಪಡೋದಿಲ್ಲ, ಅವರು ತಗೊಳ್ಳೋದೇ ಇಲ್ಲ. ಹೌದು. ಆದ್ದರಿಂದ ನಾವು ಏನು ಮಾಡಿಕೊಂಡು ಅಂತ ಹೇಳಿದರೆ, ಸಂಸ್ಕೃತದಲ್ಲೇ ಸರಳ ಸಂಸ್ಕೃತ ಎಂಬ ಒಂದು ಕಾನ್ಸೆಪ್ಟನ್ನು ನಾವು ಬೆಳೆಸಿದ್ದೇವೆ. ಸಂಸ್ಕೃತ ಭಾರತಿ. ಹೌದು. ಇದು ಸರಳ ಸಂಸ್ಕೃತ ಅಂತ ಹೇಳಿದರೆ ಮೂಲ ಸಂಸ್ಕೃತಕ್ಕೆ ವಿರೋಧ ಅಲ್ವೇ ಅಲ್ಲ. ಮೂಲ ಸಂಸ್ಕೃತದಲ್ಲೇ ಅತ್ಯಂತ ಸರಳವಾದ ಏನು ಅಂಶಗಳಿದೆ ಆ ಅಂಶಗಳನ್ನು ಮಾತ್ರ ಇಟ್ಕೊಂಡು, ನಿತ್ಯ ವ್ಯವಹಾರಕ್ಕೆ ಬೇಕಾದ ಏನು ಅಂಶಗಳಿದೆ ಅಷ್ಟನ್ನು ಮಾತ್ರ ಇಟ್ಟುಕೊಂಡು ಬಳಸಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಇಲ್ಲೇನೆ ನೀವು ಸಂಸ್ಕೃತ ಭಾರತಿ ಜೊತೆಗೆ ನನಗನ್ಸುತ್ತೆ ಮೈಸೂರಿನಲ್ಲಿ ಸುಧಾಮ ಪತ್ರಿಕೆ ಇತ್ತಲ್ಲ, ಅದನ್ನ ಅನೇಕ ವರ್ಷಗಳಿಂದ ಸಂಸ್ಕೃತವನ್ನು ಪ್ರಚುರಪಡಿಸಿದ್ರು. ಅವರು ಕೂಡ ಚಂದಮಾಮ ಕಥೆಗಳು ಇತ್ಯಾದಿಗಳನ್ನ ತುಂಬಾ ಸರಳ ಸಂಸ್ಕೃತಕ್ಕೆ ಮಾಡಿದ್ರು. ಅವ್ರದ್ದು ಮಹತ್ವದ ಕೊಡುಗೆ ಈ ನಿಟ್ಟಿನಲ್ಲಿ ಖಂಡಿತ ಇದೆ. ಈ ವಿಷಯಕ್ಕೆ ಬರ್ತೀನಿ ಈಗ, ಈ ಪಾಯಿಂಟಿಗೆ. ಈಗ ನಾವು ಮಾಡುವ ಸಂಸ್ಕೃತ ಅನುವಾದ ಮಾಡಿದಾಗ ಅನುವಾದ ಮಾಡಿದ್ದು ಹೆಚ್ಚಿನ ಜನರಿಗೆ ತಲುಪಬೇಕು. ಅದಕ್ಕೋಸ್ಕರ ನಾವಾಗಿ ನಮ್ಮ ಅನುವಾದದಲ್ಲಿ ನಾನಾಗಲಿ, ಜನಾರ್ದನ ಹೆಗಡೆಯವರೇ ಆಗಲಿ, ಗಣಪತಿ ಹೊಳ್ಳ ಆಗಲಿ, ಯಾರಾದರೂ ಕೂಡ ಸರಳವಾದ ಭಾಷೆಯನ್ನು ಬಳಸಿದ್ದೇವೆ. ಅಂದರೆ ಓಜ ಸಮಾಸ ಭೂಯಸ್ತ್ವಂ ಏತದ್ ಗದ್ಯಸ್ಯ ಜೀವಿತಂ ಅಂತ ನೀವು ಹೇಳಿದ್ರಲ್ಲ, ಸಮಾಸಗಳೇ ಅಲ್ಲಿ ತುಂಬ ತುಂಬಿಕೊಂಡು ಅಂತಂದರೆ ಅದ್ರ ಒಂದು ಪೂರ್ಣ ವಾಕ್ಯವನ್ನು ಓದುವುದೇ ತುಂಬ ಕಷ್ಟ ಆಗುತ್ತೆ. ಈಗ ಬಾಣಭಟ್ಟನ ಗದ್ಯ ಇರಬಹುದು, ಅದರಲ್ಲಿ ಒಂದೊಂದು ವಾಕ್ಯ ಅಂತ ಹೇಳಿದರೆ 4-5 ಲೈನ್ ತನಕ ಒಂದೇ ಪದ ಅಷ್ಟು ದೀರ್ಘವಾಗಿರುತ್ತೆ. ಈಗ ನಾನು ಇತ್ತೀಚೆಗೆ ಜಸ್ಟ್ ಚಂಪು ರಾಮಾಯಣ ಪಾಠ ಮಾಡ್ತಾ ಇದ್ದೀನಿ. ಆ ಪಾಠ ಮಾಡುವಾಗಲೂ ಕೂಡ ಒಂದೊಂದು ವಾಕ್ಯ 3 ಲೈನಿನಷ್ಟು ಉದ್ದ ಇದೆ ಅಂತಂದರೆ ಅದನ್ನು ನಿಧಾನವಾಗಿ ಓದಿ ಪದವಿಭಾಗ ಮಾಡಿಕೊಂಡೆಲ್ಲ ಮಾಡೋದು ಬಹಳ ಕಷ್ಟ. ಈ ಭೈರಪ್ಪನವರ ಕಾದಂಬರಿಯ ಅನುವಾದವನ್ನು ಮಾಡುವವರಿಗೆ ಆ ಸಮಸ್ಯೆ ಆದರೆ ಸಾಮಾನ್ಯ ಓದುಗರು ಓದಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಸರಳವಾದ ಭಾಷೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ಸರಳ ಭಾಷೆಯಲ್ಲೇ ನಾವು ಮಾಡಿದ್ದೇವೆ. ಆದರೆ ವ್ಯಾಕರಣ ಸಹಿತವಾದ್ದು, ವ್ಯಾಕರಣಕ್ಕೆ ತಪ್ಪು ಅಂತ ಇರಬಾರ್ದು, ಆದರೆ ಸರಳವಾದ ಭಾಷೆಯಲ್ಲಿ ಇರಬೇಕು. ಆ ಭಾಷೆಯಲ್ಲಿ ನಮ್ಮ ಅನುವಾದಗಳಿದ್ದಾವೆ. ಹಾಗಾದ್ರೆ ನಿಮಗೆ ದಾಟು ಮತ್ತೆ ಆವರಣ ಮಾಡಿದಾಗ ಈ ಒಂದು ಪ್ರಕ್ರಿಯೆ ತುಂಬಾ ಸುಲಭ ಆಯ್ತು ಅಂತ ಕಾಣುತ್ತೆ. ಇಲ್ಲ, ಅದು ಸುಲಭ ಇಲ್ಲ. ಯಾಕೆಂತಂದ್ರೆ ಈ ಯಾವುದು ಪರ್ವವನ್ನಾಗಲಿ ಅಥವಾ ಉತ್ತರಕಾಂಡವನ್ನಾಗಲಿ ಮಾಡಬೇಕಾದ್ರೆ ನನಗೆ ಅದಕ್ಕೊಂದು ಹಿನ್ನೆಲೆ ಇತ್ತು. ಎಲ್ಲೇ ನನಗೆ ಸಂಶಯ ಆದರೂ ಕೂಡ ಪರ್ವದಲ್ಲಿ ಇದ್ಯಾಕೆ ಹೀಗೆ, ಇದರ ಮೂಲ ವರ್ಣನೆ ಎಲ್ಲಿ ಹೇಗಿದೆ ಅಂತ ವ್ಯಾಸ ಭಾರತವನ್ನು ತೆಗೆದು ನೋಡಿದರೆ ಅಲ್ಲಿ ಸಿಗ್ತಾ ಇತ್ತು, ಸ್ಪಷ್ಟ ಆಗ್ತಾ ಇತ್ತು. ಇದನ್ನು ಹೇಗೆ ಬಳಸಬಹುದು ಅದನ್ನು ನೋಡ್ಕೊಳ್ಬೋದಿತ್ತು. ಅದಕ್ಕೆ ಈ ಪ್ರಶ್ನೆ. ಹಾಗೆ ಉತ್ತರಕಾಂಡದಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಸಂಶಯ ಬಂತು ಅಂತ ಹೇಳಿದ್ರೆ ವಾಲ್ಮೀಕಿ ರಾಮಾಯಣ ಅದರ ಕನ್ನಡ ಅನುವಾದ ಇದನ್ನು ತೆಗೆದು ನೋಡಿದ್ರೆ ಅದು ಸಿಗ್ತಾ ಇತ್ತು. ಆದರೆ ಮುಂದಿಂದ ನೀವು ಎರಡು ಹೇಳ್ತಾ ಇದ್ದೀರಲ್ಲ, ಆವರಣ ಆಗಲಿ ಅಥವಾ ಮತ್ತೊಂದು ದಾಟು ಆಗಲಿ, ಇದು ಅಂಥದ್ದಲ್ಲ. ಇದಕ್ಕೆ ಹಿಂದಿನ ರೆಫರೆನ್ಸ್ ಯಾವುದೂ ಸಿಗೋದಿಲ್ಲ. ಇದನ್ನು ಸ್ವಂತ ಬುದ್ಧಿಯಿಂದನೇ ಇದು ಮಾಡಬೇಕಾಯಿತು. ಇದು ತುಂಬ ಒಂದು ದೃಷ್ಟಿಯಿಂದ ಕಷ್ಟ ಆಯಿತು. ಇನ್ನೊಂದು ಹೊಸ ಶಬ್ದಗಳ ಬಗ್ಗೆ ಪರ್ವದಲ್ಲಾಗಲಿ ಅಥವಾ ಉತ್ತರಾಖಂಡದಲ್ಲಾಗಲಿ ಪೂರ್ಣ ಏನು ವರ್ಣನೆಗಳಿದೆ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಮಹಾಭಾರತದಲ್ಲಿ ಅಥವಾ ರಾಮಾಯಣದಲ್ಲಿ ಸಿಗ್ತಾ ಇದ್ದು. ಆದರೆ ಇದರಲ್ಲಿ ಹಾಗಲ್ಲ.
ಶಬ್ದಗಳ ಬಗ್ಗೆನೂ ತುಂಬ ಕಷ್ಟ ಆಗಿದೆ ನನಗೆ. ಹೌದಾ? ಮತ್ತೆ ಇನ್ನು ಮುಂದೆ ನಿಮ್ಮದೇನಾದ್ರು ಪ್ರಶ್ನೆ ಇದ್ರೆ ಹೇಳ್ಬೋದು. ನಿಮ್ಮ ಬಗ್ಗೆ ಇನ್ನೊಂದೆರಡು ಪ್ರಶ್ನೆಗಳನ್ನು ಕೇಳ್ತೇನೆ. ಈಗ ನೀವು ಹೇಳಿದ ಹಾಗೆ ತುಂಬ ಮಂದಿ ಬೇರೆ ಬೇರೆ ಭಾಷೆಯ ಲೇಖಕರು ಭೈರಪ್ಪನವರ ಕೃತಿಗಳನ್ನು ಬೇರೆ ಭಾಷೆಗೆ ಅನುವಾದ ಮಾಡಿದರು. ಅದನ್ನು ಸಾವಿರಾರು ಮಂದಿ ಓದಿದ್ದಾರೆ. ಸಾವಿರಾರು ಮಂದಿ ಅಕ್ಷರಶಃ. ಮರಾಠಿ ಭಾಷೆಯಲ್ಲಂತೂ ಅನೇಕರಂತೂ ಇದು ಭೈರಪ್ಪನವರು ಮರಾಠಿ ಲೇಖಕರು ಅಂತಲೇ ಹೇಳ್ತಾರಂತೆ ಸಾಮಾನ್ಯವಾಗಿ, ಆದರೆ ಕನ್ನಡದಲ್ಲಿ ಬರೀತಾರೆ ಅಷ್ಟೇ ಅಂತ. ಸೊ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ತುಂಬ ಜನ ಇದನ್ನು ಓದಿದ್ದಾರೆ. ಅಂಥ ಓದುಗರ ಪ್ರತಿಕ್ರಿಯೆಗಳು, ಇದು ಒಂದು ಕನ್ನಡ ದೇಶದ ಒಂದು ಕಾದಂಬರಿಯಪ್ಪ, ಇದ್ರ ಬಗ್ಗೆ ನಮ್ಮ ಮಹಾರಾಷ್ಟ್ರದವ್ರಿಗೆ ಏನು ಸಂಬಂಧ, ಈ ರೀತಿ ಏನಾದರೂ ಅವ್ರದ್ದು ಪ್ರತಿಕ್ರಿಯೆಗಳಿದ್ದರೆ ದಯವಿಟ್ಟು ಒಂದೆರಡು ತಿಳಿಸ್ತೀರಾ? ಇಲ್ಲಿ ಈ ಒಂದು ಬೇರೆ ಭಾರತೀಯ ಇದರಲ್ಲೇ ಕನ್ನಡೇತರರ ಪ್ರತಿಕ್ರಿಯೆಗಳು ಅಂತ ಮೊದಲು ತಗೊಂಡು ಅಂದರೆ ನೋಡಿ, ಇತ್ತೀಚೆಗೆ ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ಉಮಾ ರಾಮರಾವ್ ಅಂತನ್ನೋರು ಈ ಒಂದು ಓದುಗರ ಗುಜರಾತಿ, ಹಿಂದಿ ಮತ್ತು ಮರಾಠಿ ಓದುಗರ ಒಂದು ಪ್ರತಿಕ್ರಿಯೆಗಳ ಬಗ್ಗೆನೇ ಫೆಲೋಶಿಪ್ ಮಾಡಿ ಅದನ್ನು ಇದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಸಮರ್ಪಿಸಿದ್ದಾರೆ. ಅವರು ನನ್ನ ಹತ್ರ ಮಾತಾಡ್ತಾ ಏನು ಹೇಳಿದ್ರು ಅಂದರೆ, ಈ ಗುಜರಾತಿನಲ್ಲೂ ಕೂಡ ತುಂಬ ನಮ್ಮ ಸಂಸ್ಕೃತಿ ತುಂಬ ಹತ್ತಿರವಾಗಿದೆ, ಆಯಿತಾ, ಅದರಿಂದ ಅವರ ಆಚರಣೆಗಳೆಲ್ಲ ಅಲ್ಲೂ ಇದೆ. ಈಗ ನೋಡಿ, ನಾವು ಉದಾಹರಣೆಗೆ ಸೀತಾಳೆ ಸಿಡುಬು ಅಂತ ಹೇಳ್ತೀವಿ, ಆ ಸೀತಾಳೆ ದೇವಿ ದೇವಸ್ಥಾನ ಇದೆಯಂತೆ, ನಾವು ಮಾರಮ್ಮನ ದೇವಸ್ಥಾನ ಅಂತ ಹೇಳ್ತೀವಿ ಅಲ್ವಾ? ಹೀಗೆ ಹೋಲಿಕೆಗಳು. ಆಮೇಲೆ ಇನ್ನೊಬ್ಬರು ಪಂಜಾಬಿ ಇತ್ಯಾದಿಗಳವರೆಲ್ಲನೂ ದ್ರೌಪದಿ ಕಲ್ಟ್ ಅನ್ನೋದನ್ನು ನಾವು ಆ ಜಿಲ್ಲೆಗೆ ಹೋಗಿ ನೋಡಿದ್ದೀವಿ, ಅದನ್ನೆಲ್ಲ ನಮಗೆ ತುಂಬ ಪರಿಚಯ ಇರೋವಂಥದ್ದು ಅಂತನ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತು ಹಿಂದಿಯವರುಗಳು ಅಷ್ಟೇನೆ ನಮಗೆ ಇದು ತುಂಬ ಆತ್ಮೀಯವಾಗಿ ರಿಲೇಟ್ ಆಗುತ್ತೆ, ಈ ಒಂದು ಸಂಪ್ರದಾಯಗಳಾಗಲಿ ಇದಾಗಲಿ ನಮಗೇನು ನಮ್ಮಲ್ಲೇ ನಡೀತಿದೆ ಅನ್ನೋ ಹಾಗೆ ಅನಿಸುತ್ತೆ. ಯಾಕೆ ಅಂದರೆ ನಮ್ಮಲ್ಲಿ ಭಾರತೀಯರಿಗೆ ಸಾಂಸ್ಕೃತಿಕ ಭಿನ್ನತೆ ಅನ್ನೋದು ಅಷ್ಟಿಲ್ಲ. ಸಂಪ್ರದಾಯಗಳಲ್ಲಿ ಚೂರುಪಾರು ಇರಬಹುದೇ ಹೊರತು ಭಿನ್ನತೆ ಹಾಗಿಲ್ಲ ಅಂತ ಅನ್ನೋದು ಒಂದು. ಮತ್ತು ಇಲ್ಲೇ ನಾವು ಈ ಒಂದು ವಿದೇಶಿ ಭಾಷೆಗಳಿಗೆ ಅವರ ಓದುಗರ ಪ್ರತಿಕ್ರಿಯೆ ಹೇಗಿದೆ ಅಂತ ಅನ್ನೋದನ್ನು ಮಾತಾಡ್ಬೋದು ಅಂತ ಅನ್ಸುತ್ತೆ. ಮತ್ತೆ ಮಾತಾಡೋಣ, ವಿದೇಶಿ ಭಾಷೆಗಳ ಬಗ್ಗೆ ಮಾತಾಡೋಣ. ಹೌದು. ಈಗ ಮತ್ತೆ ನನ್ನ ಮತ್ತೊಂದು ಪ್ರಶ್ನೆ, ಈಗ ಬೇರೆ ಭಾಷೆಗಳಲ್ಲಿ ಅನೂದಿತವಾದ ಭೈರಪ್ಪನವರ ಗ್ರಂಥಗಳ ಬಗ್ಗೆ ಏನು ಅಭಿಪ್ರಾಯ ಪಟ್ಟರು ಅಂತ ತಾವು ಕೆಲವು ವಿಷಯಗಳನ್ನು ತಿಳಿಸಿದ್ರಿ. ಈಗ ಮುಂದಿನ ಪ್ರಶ್ನೆ, ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದ್ರಲ್ಲ, ಆ ಅನುವಾದಕರ ಅಭಿಪ್ರಾಯ ಅಥವಾ ಅವರ ಅನುಭವ ಏನಿತ್ತು, ಇದನ್ನು ನೀವು ಸಂಗ್ರಹ ಮಾಡಿದಿರಿ, ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿದವರು, ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸಬಹುದಾ? ಅದಕ್ಕೆ ಮುಂಚೆ ಈ ಅನುವಾದ ಪ್ರಕ್ರಿಯೆನ ನಾನು ಕೈಗೊಂಡಾಗ ತುಂಬಾ ಅದರ ಬಗ್ಗೆ ಆ ವಿವರಗಳಿಗೆ ಹೆಚ್ಚು ಹೋಗೋದಕ್ಕಿಂತ ಪುಸ್ತಕದಲ್ಲಿದೆ, ಅದು ಸಮಯ ನಮಗೆ ಅಷ್ಟು ಇಲ್ಲದೆ ಇರೋದ್ರಿಂದ. ಆದರೂ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. ಭೈರಪ್ಪನವರ ಸಾಕಷ್ಟು ಕಾದಂಬರಿಗಳಲ್ಲಿ ಅದರಲ್ಲಿ ಅನುಬಂಧ ನೋಡಿದಾಗ ಬೇರೆ ಭಾರತೀಯ ಭಾಷೆಗಳಿಗೆ ಅನುವಾದ ಆಗಿದೆ, ಗೃಹಭಂಗ ಇತ್ಯಾದಿ ಅಂತ ಅನ್ನೋದೆಲ್ಲ ವಿವರಗಳು ಸಿಕ್ಕುತ್ತೆ. ಆದರೆ ಅಲ್ಲಿ ನಮಗೆ ಯಾರು ಅನುವಾದ ಮಾಡಿದ್ರು, ಯಾರು ಪಬ್ಲಿಷ್ ಮಾಡಿದ್ರು, ಇದನ್ನು ಈ ವಿವರಗಳೇನೂ ಸಿಕ್ಕಲ್ಲ. ಎಷ್ಟೋ ಸಲ ನಾನು ನೋಡ್ತಿದ್ದಾಗ ಇದು ತುಂಬ ನನಗೆ ಕುತೂಹಲನ ಹುಟ್ಟಿಸ್ತು. ಹೀಗಾಗಿ ನಾನು ಮಾಡ್ಬೋದು ಈ ಕೆಲಸ. ಯಾಕೆಂದರೆ ಭೈರಪ್ಪನವ್ರು ಮೈಸೂರಲ್ಲೇ ಇದ್ದಾರೆ, ನಾನು ಅಲ್ಲೇ ಇದ್ದೀನಿ, ಎಲ್ಲ ಮಾಹಿತಿ ಅವರಿಂದ ಸುಲಭವಾಗಿ ಸಿಕ್ಕಿಬಿಡುತ್ತೆ, ನಾನು ಮಾಡಿಬಿಡೋಣ ಅಂತ ಕೈ ಹಾಕಿದೆ ಆ ಕೆಲಸನ. ನಮ್ಮನೆಯವರು ಅದಕ್ಕೆ ಉತ್ತೇಜನ ಕೊಟ್ಟರು, ಒಂದು ಹೊಸ ಒಳ್ಳೆಯ ಇದು ಆಲೋಚನೆ ಅಂತಂದ್ಬಿಟ್ಟು. ಸರಿ, ಪ್ರಾರಂಭ ಏನೋ ಮಾಡಿದೆ, ಆದರೆ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಒಂದು ರೀತಿ ಸವಾಲಿನ ಹೆಬ್ಬಾಗಿಲೇ ತೆರೆದಾಗ ಆಯಿತು. ಯಾಕೆ ಅಂತಂದರೆ ಭೈರಪ್ಪನವ್ರನ್ನ ಕೇಳಿದಾಗ ಅವರು ಒಂದು ರೀತಿ ನೋಡಿ, ವಾಲ್ಮೀಕಿ ಹೇಗೆ ಹುತ್ತ ಕಟ್ಕೊಂಡು ತಪಸ್ಸು ಮಾಡ್ತಾ ಇದ್ರು, ರಾಮಾಯಣ ಬಂತು, ಹಾಗೆ ಭೈರಪ್ಪನವರು ಕೂಡ ತಪಸ್ಸಿನ ರೀತಿಯಲ್ಲಿ ಏಕಾಂತವನ್ನು ಸೃಷ್ಟಿ ಮಾಡಿಕೊಂಡು ಕಾದಂಬರಿಗಳನ್ನು ರಚನೆ ಮಾಡಿದಂಥ ವ್ಯಕ್ತಿ. ಈಗ ನೋಡಿ, ವಾಲ್ಮೀಕಿ ಹಾಗೆ ತಪಸ್ಸು ಮಾಡದೇ ಇದ್ದಿದ್ರೆ ರಾಮಾಯಣದಂಥ ಮಹತ್ವದ ಕೃತಿಯಲ್ಲಿ ಬರ್ತಿತ್ತು, ನಾವೆಲ್ಲ ಮಾತಾಡ್ತಿದ್ವಿ. ಭೈರಪ್ಪನವ್ರು ಏಕಾಂತತೆ ಸಾಧಿಸದೇ ಇದ್ದರೆ ಇಷ್ಟೆಲ್ಲ ಅನುವಾದಕರು ಯಾಕೆ ಮಾಡ್ತಾ ಇದ್ವಿ, ಇದೊಂದು ವಿಷಯ. ಹಾಗಾಗಿ ಭೈರಪ್ಪನವರು ಯಾವ ಒಂದು ದಾಖಲೆಗಳನ್ನು ಇಟ್ಕೊಳ್ಳೋದಕ್ಕೂ ಮನಸ್ಸು ಮಾಡಿಲ್ಲ ಅಷ್ಟು. ಅವ್ರಿಗದೇನು ಮುಖ್ಯ ಅಲ್ಲ, ಯಾರೋ ಭಾಷಾಂತರ ಮಾಡ್ಕೊಂಡಿದ್ದಾರೆ. ನನ್ನೇನೆ ಹೌದಾ ವಿಜಯ ಅಂತ ಕೇಳ್ತಾ ಇದ್ರು ಅವರು, ಮುಗ್ಧ ಮಗುವಿನ ರೀತಿಯಲ್ಲಿ.
ನಾನು ಎಲ್ಲ ಅಲ್ಲಿ ಸಿಕ್ಕಿಬಿಡುತ್ತೆ ಅಂತ ಆಮೇಲೆ ತುಂಬ ಆದರೆ ಅವ್ರ ನೆನಪಿನ ಶಕ್ತಿಯಿಂದ ಸರ್ ಇದು ಹಿಂದಿದು ಯಾರು ಮಾಡಿದ್ರು ಜ್ಞಾಪಿಸ್ಕೊಳ್ಳಿ ಸರ್ ಅಂತ ಹೇಳ್ತಾ ಅವ್ರ ಮನೆಗೆ ಹೋಗೋದಕ್ಕೆ ಶುರು ಮಾಡಿದಾಗ ಎಲ್ಲೆಲ್ಲೋ ಹುಡುಕಿ ಇದು ತೆಲುಗಿಗೆ ಮೊದಲು ಆಯ್ತಮ್ಮ ಇದು ನಾಗಭೂಷಣ ಅಂತಲೋ ಏನೋ ಒಬ್ಬರು ಮಾಡಿದ್ರು ಅಂತ ಅಷ್ಟೇ ಹೆಸರು ಬಾಯಿಂದ ಬಂದಿದ್ದ ತಕ್ಷಣ ನಾನು ನಾಗಭೂಷಣ ಎಲ್ಲ ತೆಲುಗು ಡಿಕ್ಷನರಿ ಎಲ್ಲ ಸರ್ಚ್ ಮಾಡಿದೆ. ಅಲ್ಲೊಂದು 100 ಜನ ನಾಗಭೂಷಣ ಇದ್ದಾರೆ. ಯಾರು ವಂಶವೃಕ್ಷ ಇದು ಮಾಡಿದವರು ಗೊತ್ತಾ? ಇನ್ಯಾರೋ ಏನು ಹೇಳಿದ್ರು, ಅದು ನನ್ನ ಪುಸ್ತಕ ಭೈರಪ್ಪನವ್ರು ಅಂದರು ಗುಂಟೂರಿನಲ್ಲಿ ಬಿಡುಗಡೆ ಆಯಿತು ಅಂತ. ಇದರೆಲ್ಲ ಫೋಟೋನು ಹಾಕಿದ್ದೀನಿ ನಾನು. ಗುಂಟೂರಿನಲ್ಲಿ ಬಿಡುಗಡೆ ಆಯಿತು. ಸರಿ, ಹಾಗಾದರೆ ಗುಂಟೂರೆಲ್ಲ ಇನ್ನೊಬ್ಬರು ಇಲ್ಲ ನಾಗಭೂಷಣ ರಾವ್ ಅಂತ ಅವರು ನೀವು ಉಡುಪಿ ಹೋಟ್ಲೇನೋ ಇಟ್ಟಿದ್ರು. ಉಡುಪಿ ಹೋಟ್ಲ್ ಇಟ್ಟಿದ್ದವರು ಅಲ್ಲಿ ಅಂದ್ಬಿಟ್ಟು ಉಡುಪಿ ಹೋಟ್ಲುಗಳನ್ನೆಲ್ಲ ಜಾಲಾಡಿದೆ ನಾನು. ಎಲ್ಲ ಉಡುಪಿ ಹೋಟ್ಲುಗಳು ಕರ್ನಾಟಕದಲ್ಲಿ ಗೊತ್ತಾ ನಾಗಭೂಷಣ ರಾವ್ ಅಂತ ಹೋಟೆಲ್ ಇಟ್ಟಿದ್ರಾ ಅಂತಂದ್ಬಿಟ್ಟು ಇಲ್ಲ ಅಂತ ಆಯಿತಾ. ಕೊನೆಗೆ ಏನಾಯಿತು, ಮೈಸೂರಿನಲ್ಲಿ ಡಾಕ್ಟರ್ RVS ಸುಂದರಂ ಅಂತ ವಿದ್ವಾಂಸರಿದ್ದಾರೆ. ಅವರು ತುಂಬ ಭಾಷೆಗಳನ್ನು ಚೆನ್ನಾಗಿ ಬಲ್ಲಂಥ ಭಾಷಾ ವಿಜ್ಞಾನಿ, ದೊಡ್ಡ ವಿದ್ವಾಂಸರು. ಅವ್ರಿಗೂ ಈ ಥರ ಹೇಳಿದೆ, ಸರ್ ನಿಮಗೇನಾದ್ರು ಗೊತ್ತಾ ಅಂತ. ಅವರು ನೋಡಮ್ಮ ನಾಗಭೂಷಣಂ ಇರಬೇಕು ಅವರು ಅಂದರು. ನೋಡಿ, ಆ ಒಂದು ಅಮ್ಮ ಪ್ರತ್ಯಯದಿಂದ ನನ್ನ ಕೆಲಸ ಸಾಧನೆ ಆಯಿತು. ಮುಂದೆ ನಾಗಭೂಷಣಂನೆಲ್ಲ ಹುಡುಕಿದೆ ಆಯಿತಾ. ನಾಗಭೂಷಣಂಗಳನ್ನೆಲ್ಲ ಹುಡುಕಿದ ಮೇಲೆ ಗುಂಟೂರೆಲ್ಲ, ಆಮೇಲೆ ಅಲ್ಲಿ ಒಬ್ಬರಿಗೆ ಫೋನ್ ಮಾಡಿ ಕರ್ನಾಟಕ ಸೇವಾ ಸಮಿತಿಯಿಂದ ಇದಕ್ಕೆ ನನಗೆ ಇದು ಕ್ಲೂ ದೊರಕಿದ್ದೇನೆಂದರೆ, ನೋಡಿ ಎಷ್ಟೋ ವಿದ್ವಾಂಸರನ್ನು ಕೇಳಿದೆ, ಫಲಶ್ರುತಿ ಸರಿ ಹೋಗಲಿಲ್ಲ. ಆದರೆ ಒಬ್ಬ ದೃಷ್ಟಿ ಮಾಂದ್ಯ ಇರುವಂತಹ ರಾಕೇಶ್ ವಾಗ್ಮೋರೆ ಅಂತನ್ನೋರು, ಅವರು ನಮ್ಮ ಭೈರಪ್ಪರು ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದರು. ಕೇಳುಗ ಇದರಿಂದ ಅವರು ಬರೆದಿದ್ದಾರೆ. ಹೀಗಾಗಿ ಅವರನ್ನೇ ಸಂಪರ್ಕಿಸಿದಾಗ ಅವರು ಎಲ್ಲ ಪುಸ್ತಕದ ಒಂದು ಇದನ್ನೇ ಕಳಿಸಿದ್ರು, ಮುಖಪುಟ ಟೈಟಲ್ ಪೇಜು ಅದು. ಅಲ್ಲಿ ನೋಡ್ತು ಅಂದರೆ ಭೈರಪ್ಪನವರು ಲಂಡನ್ನಲ್ಲಿ ಇವ್ರ ಜೊತೆ ಸುಷ್ಮಾ ಚಂದ್ರಶೇಖರ್ ಅವ್ರ ಜೊತೆ ಸೇರಿ ಅವರು ವಂಶವೃಕ್ಷನ ಸಿಯಾನ್ ಅಂತಂದ್ಬಿಟ್ಟಿದ್ದೇನೆ ಅನುವಾದ ಮಾಡಿದ್ರು 92ನೇ ಇಸ್ವಿನಲ್ಲಿ. ಮೇಡಮ್ ಕ್ಷಮ್ಯತಾಂ, ಸ್ವಲ್ಪ ಸಂಕ್ಷೇಪ ಮಾಡೋಣ. ನಾನು ಅದಕ್ಕೆ ನೆಕ್ಸ್ಟ್ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಈಗ ನೀವು ವಸ್ತುತಃ ಮೇಡಮ್ ಅವರು ಹೇಗೆ ಅನುವಾದಕರನ್ನ ಹುಡುಕಿದ್ರು, ಅವರು ಸಂಪರ್ಕ ಹೇಗೆ ಮಾಡಿದ್ರು ಅನ್ನೋದನ್ನ ಈ ಪುಸ್ತಕದ ಮುನ್ನುಡಿಯಲ್ಲಿ ಸುಮಾರು 30-40 ಪುಟಗಳ ಮುನ್ನುಡಿಯೇ ಇದೆ. ಅದರಲ್ಲಿ ತುಂಬಾ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ, ಖಂಡಿತವಾಗಿ ಓದುವಂಥದ್ದು. ಹೀಗೆ ನಮ್ಗೆ ಅವರೆಲ್ಲ ಸಿಕ್ಕಿದ್ರು ಅಂತ ಅಂದ್ಕೊಳ್ಳ. ಹೌದು, ಆ ಅನುವಾದಕರ ಅನುಭವಗಳನ್ನ ಒಂದು ಎರಡನ್ನು ಹೇಳ್ತೀರಾ? ಎಸ್ ಹೇಳೋಣ. ಈ ಅನುವಾದಕರ ಅನುಭವಗಳಲ್ಲಿ ನಮ್ಮ ಇವರು ಹೇಳ್ತಾರೆ, ಅರ್ಜುನ್ ಭಾರದ್ವಾಜ್ ಅವರನ್ನ ತಗೊಂಡು ಅಂತಂದ್ರೆ ಅರ್ಜುನ್ ಭಾರದ್ವಾಜ್ ಅವರು ಯಾನ ಕಾದಂಬರಿನೋ ಅನುವಾದಿಸಿದ್ದಾರೆ ಇಂಗ್ಲಿಷ್ಗೆ. ಆಮೇಲೆ ನಾನು ಈಗಾಗಲೇ ಹೇಳಿದ್ನಲ್ಲ, ಇತ್ತೀಚೆಗೆ ನಿರಾಕರಣ ಕಾದಂಬರಿನೂ ಅವರು ಮೊದಲು ಶಾಂತಕುಮಾರಿ ಅವ್ರ ಜೊತೆ ಸೇರಿ ಇಂಗ್ಲೀಷ್ಗೆ ಅನುವಾದ ಮಾಡಿ, ಈಗ ಆನಂತರ ಭೈರಪ್ಪನವರು ನಿನಗೆ ಜರ್ಮನ್ ಭಾಷೆನೂ ಬರೋದರಿಂದ ಜರ್ಮನ್ ಭಾಷೆಗೂ ಅನುವಾದ ಮಾಡ್ಬೋದು ಅಂತ ಹೇಳಿದಾಗ ಜರ್ಮನ್ ಭಾಷೆಗೂ ಅವರು ಮೈಕನ್ನು ಇನ್ನೊಬ್ಬರು ಆಸ್ಟ್ರಿಯಾ ದೇಶ ಇವರುಗಳ ಜೊತೆಯಲ್ಲಿ ಸೇರಿ ಸಹ ಅನುವಾದಕರ ಜೊತೆ ಸೇರಿ ಇನ್ನೊಬ್ಬರು ನಮ್ಮ ಉಡುಪಿಯವರೇ NT ಭಟ್ ಅಂತಂದ್ಬಿಟ್ಟು ಅವ್ರ ಜೊತೆನೂ ಸೇರಿ ಇವರು ಅನುವಾದ ಕಾರ್ಯನ ಮಾಡಿದ್ದಾರೆ ಯಶಸ್ವಿಯಾಗಿ. ಅವರು ಭೈರಪ್ಪನವ್ರು ತೀರ್ಕೊಳ್ಳೋದಕ್ಕೆ ಒಂದು ತಿಂಗಳು ಮುಂಚೆ, ಅಂದರೆ ಅವ್ರು ಹುಟ್ಟಿದಬ್ಬ ದಿನ ಆಗಸ್ಟ್ 20ನೇ ತಾರೀಕು 25ನೇ ಇಸ್ವಿನಲ್ಲಿ ಅವರಿಂದ ಬಿಡುಗಡೆ ಮಾಡಿಸಿದ್ದಾರೆ ಅದನ್ನು. ಅದು ಕೊನೆಯ ಅವರು ಬಿಡುಗಡೆ ಮಾಡಿದ ಪುಸ್ತಕ ಅನ್ಬೋದು. ಇದರಲ್ಲಿ ಅವರು ಹೆಚ್ಚು ಸಮಯ ಇಲ್ಲ, ತಾವು ನನ್ನ ಹತ್ರ ಬೇರೆ ಏನಾದರೂ ಪ್ರಶ್ನೆ ಕೇಳೋದಿದ್ರೆ ತಾವು ಕೇಳಬಹುದು. ಅದೇ ಈ ಅನುವಾದಗಳ ಅನುಭವಗಳ ಇದರಲ್ಲಿ ನಾವು ಹೇಳೋದಿದ್ರು ಮುಖ್ಯವಾಗಿ ಏನಂತಂದರೆ, ಲೇಖಕನಿಗೆ ಎಷ್ಟು ಮಟ್ಟಿಗೆ ಅದು ಪ್ರಿಯವಾಗುತ್ತೆ ಅನ್ನೋದು ಮುಖ್ಯ ಅಲ್ವಾ? ಅನುವಾದಕನಿಗ ನೀವು ಹೇಳ್ತಾ ಇರೋದು? ಮೂಲ ಲೇಖಕನಿಗೆ ಅನುವಾದ ಮೂಲ ಲೇಖಕನಿಗೆ ಎಷ್ಟು ಪ್ರಿಯವಾಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಈ ಭೈರಪ್ಪನ ಅವರ ಕಾದಂಬರಿಯ ಅನುವಾದಗಳು ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಭೈರಪ್ಪನವರಿಗೆ ಸಂತೋಷ ಕೊಟ್ಟಿದೆಯಾ? ಖಂಡಿತವಾಗ್ಲೂ ಅವ್ರಿಗೆ ಸಂತೋಷ ಕೊಟ್ಟಿತ್ತು. ಈ ವಿಷಯದಲ್ಲೇ ಹೇಳಬೇಕು ಅಂತಂದ್ರೆ ನೋಡಿ, ನಮ್ಮ ಸಂಸ್ಕೃತ ವಿದ್ವಾಂಸರು SV ನಾಗರಾಜರಾವ್ ಅವರು ಸಾರ್ಥ ಕಾದಂಬರಿನ ಮೊದಲು ಸಂಸ್ಕೃತದ ಅನುವಾದವಾಗಿ ಮಾಡಿದರು. ಆವಾಗ ಬರೋಡಾ ವಿಶ್ವವಿದ್ಯಾನಿಲಯದಲ್ಲಿ ದೊಡ್ಡ ಒಂದು ಸಮ್ಮೇಳನ ಆಯ್ತಂತೆ ಸರ್. ಅಲ್ಲಿ ಭೈರಪ್ಪನವರನ್ನು ಉದ್ಘಾಟನೆ ಕರೆದಿದ್ರು, SV ನಾಗರಾಜರಾವ್ ಅವರನ್ನು ಕರೆದಿದ್ರಂತೆ. ಹೀಗೆ ಭೈರಪ್ಪನವ್ರ ಭಾಷಣದಲ್ಲಿ ಹೇಳ್ತಾರೆ, ಸಾರ್ಥ ಕಾದಂಬರಿ ಬಂದಿರೋದ್ರ ಬಗ್ಗೆ ಪ್ರಸ್ತಾಪ ಬರುತ್ತೆ.
ಅಲ್ಲಿ ಹೇಳ್ತಾರೆ ನೋಡಿ, ಸಾರ್ಥ ಕಾದಂಬರಿ ಸಂಸ್ಕೃತದ್ದೇ ಮೂಲ, ನಾನು ಕನ್ನಡಕ್ಕೆ ಅನುವಾದಿಸಿದ್ದೀನಿ, ಅಷ್ಟು ಸೊಗಸಾಗಿ ನಮ್ಮ ವಿದ್ವಾಂಸರು ನಾಗರಾಜರಾವ್ ಅವರು ಮಾಡಿದ್ದಾರೆ ಅಂತ. ಇದು ಎಂಥ ಗೌರವ ಸಂಸ್ಕೃತಕ್ಕೆ, ಒಬ್ಬ ಸಂಸ್ಕೃತ ವಿದ್ವಾಂಸರಿಗೆ. ಅಲ್ಲದೆ ಜೊತೆಯಲ್ಲಿ ಭೈರಪ್ಪನವರ ವ್ಯಕ್ತಿತ್ವ ಎಂಥದ್ದು. ಈಗ ನೋಡಿ, ಯಾವ ಮೂಲ ಲೇಖಕ ಇದು ಆ ಕ್ರೆಡಿಟ್ ಎಲ್ಲ ಇನ್ನೊಬ್ಬರಿಗೆ ಕೊಡ್ತಾರೆ. ಒಂದು ಸಣ್ಣ ಕ್ರೆಡಿಟ್ನೂ ನಾವು ಇನ್ನೊಬ್ರಿಗೆ ಕೊಡೋದಕ್ಕೆ ತಯಾರಿರೋದಿಲ್ಲ. ಅಂಥದ್ರಲ್ಲಿ ಇಂಥ ಮಹಾನ್ ಮೇರು ವ್ಯಕ್ತಿತ್ವದ ಮತ್ತೊಬ್ಬ ಅನುವಾದಕನಿಗೆ ಅಷ್ಟು ಪ್ರೀತಿಯಿಂದ ಹೇಳೋದು ಅಷ್ಟೇ ಅಲ್ಲ, ನಮ್ಮ ಅರ್ಜುನ್ ಭಾರದ್ವಾಜ್ ತರುಣ ಅವರಿಗೂ ಕೂಡ ಟ್ರಾನ್ಸ್ಲೇಷನ್ ಹ್ಯಾಸ್ ಬಿಕಮ್ ವೆರಿ ವೆಲ್ ಮೋರ್ ದ್ಯಾನ್ ದ ಒರಿಜಿನಲ್ ಅಂತ ಅಂದ್ಬಿಟ್ಟಿದ್ದೆ ಹೇಳಿ, ಅದ್ಭುತವಾಗಿದೆ. ಇದೇ ಯಾಕೆ ಅಂದರೆ ಯಾನ ಆಗಲಿ ನಿರಾಕರಣ ಆಗಲಿ ಸಾರ್ವತ್ರಿಕ ಮೌಲ್ಯ ಇರೋವಂಥದ್ದು, ಇಂಗ್ಲೀಷ್ ಭಾಷೆಗೆ ಹೆಚ್ಚು ಒಗ್ಗುವಂಥದ್ದು. ಯಾನದಲ್ಲಿ ಅಡಾಪ್ಷನ್ ವಿಷಯ ಬರುತ್ತೆ, ಅದು ಹೇಗೆ ಅದರ ದುಷ್ಪರಿಣಾಮಗಳು ಇತ್ಯಾದಿ. ಮತ್ತು ನಮ್ಮ ಯಾನದಲ್ಲಂತೂ ನಮಗೆ ಗೊತ್ತಿದೆ, ಅದು ಅಂತರಿಕ್ಷದ ಶೋಧ, ಅಂತರಂಗದ ಶೋಧ ಇದನ್ನು ಒಳಗೊಂಡಿರೋವಂಥದ್ದು. ಹೀಗೆ ಅವರು ಇಷ್ಟೇ ಅಲ್ಲದೆ ಭೈರಪ್ಪನವರು ಅನುವಾದಕರ ಬಗ್ಗೆ ಎಷ್ಟು ಪ್ರೀತಿ ಅವ್ರಿಗಿತ್ತು ಅಂತಂದರೆ, ಆರ್ಥಿಕವಾಗಿ ಕೂಡ ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಮುಂದಾಗಿದ್ದರು. ಒಬ್ಬರು ಹಿಂದಿ ಅನುವಾದಕರು ಭೈರಪ್ಪನವರ ಅಂಚು ಕಾದಂಬರಿಯನ್ನು ಸ್ಟೋರ್ ಅಂತ ಅನುವಾದ ಮಾಡಿದ್ದಾರೆ, ಅನ್ವೇಷಣನ ಜಿಜ್ಞಾಸ ಅಂತ ಮಾಡಿದ್ದಾರೆ. ಅವರು ಡಾಕ್ಟರ್ ಬಾಲಚಂದ್ರ ಜೈಶೆಟ್ಟಿ ಅಂತ ಇತ್ತೀಚೆಗೆ ತೀರ್ಕೊಂಡ್ಬಿಟ್ರು. ಅವ್ರು ಬರೀತಾರೆ ಅವರ ಅನುಭವಗಳಲ್ಲಿ. ನೋಡಿ, ನಂದು ಅನುವಾದ ಏನೋ ಮಾಡಿಕೊಟ್ಟೆ, ಪುಸ್ತಕನೇ ಪ್ರಕಟ ಆಗಿರಲಿಲ್ಲ. ಆಗ ಭೈರಪ್ಪನವರು 10,000 ರೂಪಾಯಿ ಕೊಟ್ಟರು ನನಗೆ ಕಳಿಸಿದ್ರು. ಯಾವಾಗ 90ರ ದಶಕದಲ್ಲಿ 10,000 ಕೊಟ್ರಂತೆ. ಇವ್ರ ಪ್ರತಿಕ್ರಿಯೆ ಕೇಳಿ, ಇವರು 10,000 ನೋಟೇ ಎಣಿಸಿರ್ಲಿಲ್ವಂತ ಅವ್ರ ಜೀವಮಾನದಲ್ಲಿ. ಇದನ್ನು ಹೇಳ್ತಾರೆ. ಅಷ್ಟೇ ಅಲ್ಲ, ಆಮೇಲೆ ಡಾಕ್ಟರ್ ವಾಸುಬಿ ಪುತ್ರನವ್ರ ವಿಷಯ ಮಾತಾಡಿದ್ನಲ್ಲ, ಅವ್ರು ಪರಮ ಆಪ್ತರು. ಅವ್ರು ಅಷ್ಟೊತ್ತಿಗೆ ಅನಾರೋಗ್ಯ ಬಂದಾಗ ಅವರಿಗೆ ಸಹಾಯ ಮಾಡೋದಕ್ಕೆ ಅಂತ 2,000 ರೂಪಾಯಿಗಳನ್ನು ಅವರಿಗೆ ಆ ಕಾಲದಲ್ಲಿ ತಮ್ಮ ಕುಟುಂಬನೇ ಅಷ್ಟಿದ್ರಲ್ಲ, ಅವರೇನು ದೊಡ್ಡ ಶ್ರೀಮಂತರಲ್ಲ, ಅದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಒಬ್ಬ ಲೆಕ್ಚರರ್ ಆಗಿದ್ದವರು ಅಷ್ಟೇ, ಆವಾಗ ಯಾವ ಆಸ್ತಿವಂತರು ಅಲ್ಲ. ಅಂಥದ್ರಲ್ಲಿ ಬಂದಿದ್ದ ರಾಯಲ್ಟಿ ಇತ್ಯಾದಿಗಳಲ್ಲಿ ಈ ಥರ ವಿನಿಯೋಗಿಸ್ತಾ ಇದ್ದಂಥ ದೊಡ್ಡ ವ್ಯಕ್ತಿತ್ವ. ಅನುವಾದದ ಬಗ್ಗೆ ಬೇರೆ ಭಾಷೆಯವರ ಅಭಿಪ್ರಾಯದ ಬಗ್ಗೆ ನಾನು 2 ಮಾತುಗಳನ್ನು ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಒಂದು, ಪರ್ವ ಸಂಸ್ಕೃತಕ್ಕೆ ಅನುವಾದ ಆಯಿತು. ಭೈರಪ್ಪನವರ ಅಪೇಕ್ಷೆ ಇತ್ತು, ಇದನ್ನ ಸಂಸ್ಕೃತ ಪಂಡಿತರು ಹೇಗೆ ತಗೊಳ್ತಾರೆ. ಸಂಸ್ಕೃತ ಪಂಡಿತರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸ್ವಲ್ಪ ರಿಜಿಡ್ ಅಂತ ಒಂದು ಸಮಾಜದಲ್ಲಿ ಒಂದು ಧಾರಣೆ ಇದೆಯಲ್ಲ, ಇದನ್ನು ಹೇಗೆ ತಗೊಳ್ತಾರೆ ಅಂತ ಅವರಿಗೆ ಬಹಳ ಜಿಜ್ಞಾಸೆ ಇತ್ತು. ಸೊ ಪರ್ವದ ಅನುವಾದ ಆದಮೇಲೆ ಮುಂದೊಂದು ಸಂದರ್ಭದಲ್ಲಿ ಭೈರಪ್ಪನವರು ಕಾಶಿಗೆ ಹೋದಾಗ ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ಬರು ಭೈರಪ್ಪನವ್ರನ್ನ ಇದಕ್ಕೋಸ್ಕರವೇ ಕಂಡು ಅವ್ರ ಹತ್ರ ಅರ್ಧ ಗಂಟೆ ಚರ್ಚೆ ಮಾಡಿದ್ರಂತೆ. ಪರ್ವದಲ್ಲಿ ಅವರಿಗೆ ಒಪ್ಪಿಗೆ ಆಗದೇ ಇರತಕ್ಕಂತಹ ಕೆಲವು ಅಂಶಗಳು ಇದೆ, ಅದನ್ನು ಹೇಳಿದ್ರಂತೆ. ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ಪರ್ವದಲ್ಲಿ ಭೈರಪ್ಪನವರು ಶುಕ ಮಹರ್ಷಿಯನ್ನ ಸಾಯಿಸಿಬಿಟ್ಟಿದ್ದಾರೆ ಅಲ್ವಾ. ಅವ್ರು ಹೇಳ್ತಾರೆ, ನಮ್ಮ ಸಂಸ್ಕೃತ ಪಂಡಿತರು ಹೇಳ್ತಾರೆ, ಪುರಾಣಗಳ ಕಾಲದ ನಂತರದ್ದು ಉಪಪುರಾಣಗಳ ಕಾಲ. ಭಾಗವತ ಪುರಾಣದಲ್ಲಿ ಸ್ವಯಂ ಶುಕ ಮಹರ್ಷಿ ಭಾಗವತವನ್ನೆಲ್ಲ ಹೇಳಿದ, ಅದು ಅನಂತರ ಬಂದಿದ್ದು. ಅಂದ್ರೆ ಶುಕ ಮಹರ್ಷಿ ಇದ್ದಾನೆ, ಮೊದಲೇ ಸಾಯಿಸ್ಬಿಟ್ಟಿದ್ದೀರಲ್ಲ ಅಂತ ಪ್ರಶ್ನೆ ಕೇಳಿದ್ರಂತೆ ಭೈರಪ್ಪನವ್ರ ಹತ್ರ. ಹೀಗೆ ಒಂದು. ಹಾಗೆ ಉತ್ತರಕಾಂಡದ ಅನುವಾದದಲ್ಲೂ ನನಗೆ ಸಮಸ್ಯೆಗಳು ಬಂತು. ಉತ್ತರಕಾಂಡದಲ್ಲೂ ಕೂಡ ರಾಮನ ತಾಯಿ ಕೌಸಲ್ಯ ಇವರು 3 ಜನ ವಾಪಸ್ ಬರುವ ತನಕ ಇದ್ರು ಅಂತಿದೆ. ಆದ್ರೆ ಭೈರಪ್ಪನವರು ಅವರನ್ನು ಸಾಯಿಸ್ಬಿಟ್ಟಿದ್ದಾರೆ. ಇವಳೊಬ್ಳೆ ಕೈ ಒಬ್ಳೆ ಇದ್ಲು ಅಂತ ಹೇಳ್ಕೊಂಡು ಇದು ಮಾಡಿದ್ದಾರೆ. ಈ ರೀತಿ ಸ್ವಲ್ಪ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮಂಥವರೆಲ್ಲ ಸಾಮಾನ್ಯದವರು ರಾಮಾಯಣ ಓದುವುದು ಅಂತ ಹೇಳಿದ್ರೆ ನಮಗೆ ಸುಂದರಕಾಂಡ ಅತ್ಯಂತ ಪ್ರಿಯವಾಗ್ತಕ್ಕಂಥದ್ದು ಅಂಶ. ಹನುಮಂತ ಮಾಡಿದ ಸಾಹಸಗಳೆಲ್ಲ. ಭೈರಪ್ಪನವರು ಇದನ್ನು ಪೂರ್ಣ ಅಂದ್ರೆ ಪೂರ್ಣ ಗೌಣ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅದು ಮನುಷ್ಯ ಅಥವಾ ಒಂದು ಕಪಿ ಸಮುದ್ರ ಹಾರೋದು ಸಾಧ್ಯವೇ ಇಲ್ಲ, ಸಾಮಾನ್ಯ ಮನುಷ್ಯರನ್ನಾಗಿ ಮಾಡಿದ್ರಿಂದ ಹಾಗೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಆಕ್ಷೇಪಗಳು ಬಂತು. ಒಬ್ಬರು ಸಂಸ್ಕೃತದ ಹಿರಿಯ ವಿದ್ವಾಂಸರು ಅವರು ಸಾಮಾನ್ಯ ಒಂದು 40 ನಿಮಿಷದಷ್ಟು ಹೊತ್ತು ನನಗೆ ಉತ್ತರಕಾಂಡ ಯಾಕೆ ಒಪ್ಪಿಗೆ ಆಗಲಿಲ್ಲ ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಒಂದು ಯೂಟ್ಯೂಬ್ನಲ್ಲಿ ಉಪನ್ಯಾಸವನ್ನೇ ಮಾಡಿದ್ದಾರೆ. ಹೀಗೆ ಸಂಸ್ಕೃತಜ್ಞರ ಪ್ರತಿಕ್ರಿಯೆಗಳು ಕೂಡ ವಿಭಿನ್ನವಾಗಿದ್ದವು ಅಂತ. ಇದೇ ವಿಷಯದಲ್ಲಿ ಈಗ ಸಮಯ ಮೀರಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೋಡಿ, ಇದನ್ನ ಕನ್ಕ್ಲೂಡ್ ಮಾಡ್ಬಿಡ್ಬೋದು. ಆಮೇಲೆ 1-2 ಪ್ರಶ್ನೆಗಳು ಅವರು ಕೇಳ್ಬೋದು. ಇನ್ನು ಕನ್ಕ್ಲೂಡ್ ಮಾಡೋದಕ್ಕೆ ತುಂಬಾ ವಿಷಯಗಳಿತ್ತು, ಆದರೆ ಸಮಯಾಭಾವದಿಂದ ಆಗ್ತಾ ಇಲ್ಲ. ಭೈರಪ್ಪನವರ ಕಾದಂಬರಿಗಳು
ಬರೀ ನಮ್ಮ ಭಾರತೀಯ ಭಾಷೆಗಳಿಗೆಲ್ಲ ವಿದೇಶಿ ಭಾಷೆಗಳಿಗೂ ಇನ್ನೂ ಹೆಚ್ಚು ಹೆಚ್ಚು ಅನುವಾದ ಆಗಬೇಕು. ಅಷ್ಟೇ ಅಲ್ಲ, ಭೈರಪ್ಪನವರ ಕಾದಂಬರಿಗಳು ಬರೀ ಮುದ್ರಣ ಮಾಧ್ಯಮದಲ್ಲಿ ಅಷ್ಟೇ ಇಲ್ಲ, ಶ್ರವ್ಯ ಮಾಧ್ಯಮ, ದೃಶ್ಯ ಮಾಧ್ಯಮದಲ್ಲೂ ಸಾಕಷ್ಟು ವಿಸ್ತಾರಗೊಂಡಿದೆ. ಅದು ಕೂಡ ಹೆಚ್ಚಾಗಬೇಕು. ಮುಖ್ಯವಾಗಿ ಸಂಸ್ಕೃತಕ್ಕೆ ಮತ್ತು ವಿದೇಶಿ ಭಾಷೆಗಳಿಗೆ ಅನುವಾದ ಆಗೋದು ಅತ್ಯಂತ ಮುಖ್ಯ. ಯಾಕೆ ಅಂತಂದರೆ ಸಂಸ್ಕೃತವನ್ನು ವಿದೇಶಿಗರು ತುಂಬ ಗೌರವಿಸ್ತಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅಲ್ವೇ. ಹಾಗೆಯೇ ಆ ಭಾಷೆಗಳಲ್ಲಿ ಹೆಚ್ಚು ಆಗಬೇಕು ಅಂತನ್ನೋದು ನನ್ನ ಒಂದು ಅಭಿಪ್ರಾಯ. ಸಂಕ್ಷಿಪ್ತವಾಗಿ ಮುಗಿಸ್ತಾ ಇದ್ದೀವಿ, ವಿಷಯ ಬೇಕಾದಷ್ಟಿತ್ತು, ಸಮಯದ ಅಭಾವ. ಸ್ವಲ್ಪ ಸಮಯ ಇರೋದ್ರಿಂದ ಶ್ರೋತೃಗಳಲ್ಲಿ ಯಾರಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದಯವಿಟ್ಟು ಕೇಳಿ. ಹೇಳಿ ಪ್ರಚಿತ್ ಮಹೋದಯ. ಸ್ವಲ್ಪ ಮೈಕ್ ಕೊಟ್ಟರೆ. ಭೈರಪ್ಪರ ಕಾದಂಬರಿ ಅಥವಾ ಅಲ್ಲಿ ಯಾರೋ ಅನುವಾದ ಮಾಡಿದ್ರು ಅವರ ಇದು ಸಿಗ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಬೇರೆ ಬೇರೆ ಭಾಷೆಗಳಿಗೆ ಮಾಡುವಾಗ ಸಿಗ್ತಾ ಇಲ್ಲ ಅಂತ. ಈಗ ಕಾಪಿ ರೈಟ್ಸ್ ಅಂತ ಇರ್ತದಲ್ವಾ, ಬಟ್ ಅದು ಗೊತ್ತಾಗಲ್ವ ಅದೀಗ ಲೇಟೆಸ್ಟ್ ಈಗ ಕಾಲಗಳಲ್ಲಿ ಹೇಗೆ ಹಾಗೆ ಈ ಕಾಪಿ ರೈಟ್ಸ್ ವಿಷಯನೂ ಹೇಳಿದ್ದೀನಿ. ಅದನ್ನೇನೆ ಈಗ ನೋಡಿ, ತೆಲುಗಿಗೆ ಗೃಹಭಂಗ ಕಾದಂಬರಿಯನ್ನು ಅನುವಾದಿಸಿದವರು ಸಂಪತ್ ಅಂತ ಇದೆ ಎಲ್ಲದರಲ್ಲೂ, ಆ ಪುಸ್ತಕದಲ್ಲಿ ಸಿಕ್ಕಿದ್ದ ಪುಸ್ತಕದಲ್ಲಿ. ಸಂಪತ್ ಯಾರು? ಅದೇನಾಯಿತು ಅಂತಂದರೆ, ಸಂಪತ್ ಅನ್ನೋರು ತೆಲುಗಿನ ಮಹಾ ದೊಡ್ಡ ವಿದ್ವಾನ್, ಆದರೆ ಅವ್ರ ಹೆಸರು ಶಂಖವರಂ ರಾಘವಾಚಾರ್ಯಲು ಅಂತ. ಅವರು ಕೂಡ ಸರ್ಕಾರಿ ಕಾಲೇಜಿನಲ್ಲಿ ವಿಜ್ಞಾನದ ಪ್ರೊಫೆಸರ್ ಎಲ್ಲ ಆಗಿದ್ದವರು. ಆ ಇದರಲ್ಲಿ ಟೈಟಲ್ ಪೇಜ್ನಲ್ಲಿ ಇತ್ತು, ಏನಿದೆ ಅಂತಂದರೆ SRI ಪಾಣಿನಿ, ಶ್ರೀ ಪಾಣಿನಿ ಅಂತ ಮಗನ ಇದಕ್ಕೆ ಕಾಪಿರೈಟ್ಸ್ ಇತ್ತು. ನಂಗೆ ಭಾರಿ ಸಂತೋಷ ಆಗೋಯ್ತು, ಸದ್ಯ ಸಿಕ್ಕಿದ್ರಲ್ಲಪ್ಪ ಅಂತಂದ್ಬಿಟ್ಟು. ಆಮೇಲೆ ನಾನು ಜಾಲಾಡಿದೆ ಇದನ್ನೆಲ್ಲ, ಏನು ಇಂಟರ್ನೆಟ್ಟು ಎಲ್ಲ, ಅಲ್ಲೇನೂ ಸಿಕ್ಕಲಿಲ್ಲ. ಆಮೇಲೆ ಅವ್ರ ನೆಂಟರುಗಳನ್ನೆಲ್ಲ ಅಷ್ಟೊತ್ತಿಗೆ ತೆಲುಗಿನವರೆಲ್ಲ ಒಂದಷ್ಟು ಜನ ಪರಿಚಯ ಆಗಿದ್ದರು. ಅವರುಗಳನ್ನೆಲ್ಲ ಗುಂಟೂರು ಲೈಬ್ರರಿಗೆ ಮತ್ತು ಅಣ್ಣಮಾಚಾರ್ಯ ಲೈಬ್ರರಿ ಇದೆ, ಅಲ್ಲಿಗೆಲ್ಲನೂ ನಾನು ಇದು ಮಾಡಿ, ಅಲ್ಲಿಯೂ ಸಿಕ್ಕಲಿಲ್ಲ. ದ್ರವಿಡಿಯನ್ ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥೆ ಶಾರದಮ್ಮ ಅನ್ನೋರನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಬೇಡಿಕೊಂಡು, ತೆಲುಗಿನ ಯಾವುದಾದ್ರು ಇದರಲ್ಲಿ ಸಂಪತ್ ಅನ್ನೋರಿದ್ದರೆ ದಯವಿಟ್ಟು ಅವ್ರದ್ದು ಮಕ್ಕಳು ಯಾರ್ದಾರು ವಿಳಾಸ ಹಾಕಿ. ಅವರು ತೆಲುಗಿನಲ್ಲಿ ಈ ಶಂಖವರಂ ರಾಘವಾಚಾರ್ಯಲು ಅವರು ವಿಶ್ವನಾಥ ವಿಜಯವು ಅಂತ ಸೊಗಸಾದ ಗ್ರಂಥವನ್ನು ಬರೆದಿದ್ದಾರೆ. ಅದರ ಬೆನ್ನುಡಿಯಲ್ಲಿ ಅವ್ರ ಬಗ್ಗೆ ವಿವರಗಳಿತ್ತು, ಆಯ್ತಾ? ಆ ತುಂಬಾ ಕಷ್ಟವಾಗಿ ಸಿಕ್ಕಿದೆ. ಅಲ್ಲ ಕಾಪಿರೈಟ್ ವಿಷಯ ಹೇಳ್ಬಿಡ್ತೀನಿ. ಆ ಶ್ರೀ ಪಾಣಿನಿ ಅನ್ನೋದು ಅವರು ಒಂದು SR ಪಾಣಿನಿ ಅವ್ರದ್ದು ಇದ್ದಿದ್ದು, ಸೇರಿಸ್ಬಿಟ್ಟಿದ್ದಾರೆ ಅಲ್ಲಿ ಮುದ್ರಣದಲ್ಲಿ. ಅದು ನನಗೆ ಇಷ್ಟು ತೊಡಕಾಗಿದ್ದು. ಆಮೇಲೆ ಯಾರ್ಯಾರೋ ಸ್ನೇಹಿತರೇನೋ ಒಂದು 10 ಜನ ಚೈನು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು SR ಪಾಣಿನಿ ಅಂತ ಗೊತ್ತಾಯಿತು, ಅವರ ಮಗ ಅಂತಂದ್ಬಿಟ್ಟು. ಅಲ್ಲಿಂದ ನನಗೆ ಅವ್ರ ಪರಿಚಯ ಆಯಿತು. ತಾತ್ಪರ್ಯ ಸುಲಭವಲ್ಲ. ಅನುವಾದಕರ ಹೆಸರಿದ್ರೂ ಕೂಡ ಅವ್ರು ಇದ್ದಾರೋ ಎಲ್ಲಿದ್ದಾರೆ ಅದೆಲ್ಲ ಮಾಡೋದು ಬಹಳ ಸುಲಭ ಅಲ್ಲ ಅಂತ ಹೇಳ್ಕೊಂಡು ಅಷ್ಟೇ. ಅದು ಒಂದು ಅಕ್ಷರದಿಂದ ಅಷ್ಟು ತೊಂದರೆ ಆಯಿತು. ಬೇರೆ ಇನ್ನೊಂದು ಪ್ರಶ್ನೆ ಏನಾದರೂ ಇದ್ರೆ? ಬೇರೆ, ನನ್ನ ಹೆಸರು ಭಾಸ್ಕರ್ ಭಟ್ ಅಂತ. ಈ ಭೈರಪ್ಪನವರು ಸುಮಾರು 24 ಕಾದಂಬರಿಗಳ ಬರೆದಿದ್ದಾರಲ್ಲ, ಒಂದೊಂದು ಕಾದಂಬರಿಯಲ್ಲೂ ಅವರ ಹೇಳುವ ವಿಚಾರಗಳು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿದ್ದು. ಈಗ ಉತ್ತರಾಖಂಡ ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದಾದರೆ ಪರ್ವ, ಮಹಾಭಾರತ, ವಂಶವೃಕ್ಷ, ಇಡೀ ಒಂದು ಪರಂಪರೆಯ ತಲ್ಲಣಗಳನ್ನು ಹೇಳ್ತಾರೆ. ಹೀಗೆ ಪ್ರತಿಯೊಂದರಲ್ಲವರು ಈ ಥರ ಒಂದು ಕಾದಂಬರಿಯಲ್ಲಿ ಪ್ರತಿ ಕಾದಂಬರಿ ಹೊಸ ವಿಷಯಗಳನ್ನು ಅಷ್ಟು ರಸವತ್ತಾಗಿ ಹೇಳಲಿಕ್ಕೆ ಏನು ಕಾರಣ ಆಗಿರ್ಬೋದು? ನನ್ನ ಒಂದು ಪ್ರಶ್ನೆ. ಯಾರಿಗೆ ಅಂತ ನಿಮಗೇನೆ, ವಿಜಯರನ್ ಅವರಿಗೆ. ನನಗೆ ಅನಿಸುತ್ತೆ, ಮೊದಲು ಅವರ ಜೀವನಾನುಭವ ಒಂದು, ಎರಡನೇದು ಅವರು ಬರೀ ಒಂದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ. ಅವರ ಬುದ್ಧಿಮತ್ತೆ, ವಿಜ್ಞಾನ ಆಗಲಿ ಇಲ್ಲದೇ ಇದ್ದರೆ, ವಿಜ್ಞಾನದಲ್ಲಿ ಗೊತ್ತಿಲ್ಲದೆ ಇದ್ದರೆ ಅವರು ಅಂತರಿಕ್ಷದ ಶೋಧವನ್ನೆಲ್ಲ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಮೇಲೆ ತತ್ವಶಾಸ್ತ್ರ ಸಾರ್ಥ ಬರೆಯೋಕ್ಕಾಗ್ತಿರ್ಲಿಲ್ಲ, ಅದೆಲ್ಲ ಗೊತ್ತಿಲ್ಲದೆ ಇದ್ರಿ. ಆಮೇಲೆ ಅವರು ತತ್ವಶಾಸ್ತ್ರ ಅಲ್ಲದೆ ಬೇಕಾದಷ್ಟು ಸಾಹಿತ್ಯ ಸಂಗೀತವನ್ನು ಅಭ್ಯಾಸ ಮಾಡಿದ್ರು, ಮಂತ್ರ ಬರೆಯೋಕ್ಕಾಗ್ತಿರ್ಲಿಲ್ಲ. ಹೀಗೆ ಆಮೇಲೆ ಗೃಹಭಂಗ, ಜೀವನಾನುಭವದ ಪ್ರತಿಬಿಂಬ. ಹೀಗೆ ಅವರು ಆಳವಾದ ಅಧ್ಯಯನದಿಂದ ಸೈಕಾಲಜಿ ಓದ್ತಾರೆ. ಯಾವುದಕ್ಕೆ? ಮನಃಶಾಸ್ತ್ರದಲ್ಲಿ ಅಂಚು ಕಾದಂಬರಿಯನ್ನು ಓದಿದ್ದೀರಾ ನೀವು? ಅಲ್ಲಿ
ಪ್ಯಾರಾಸೆ ಇದ್ರದ್ದು ಅವರ ಸ್ವಭಾವಗಳದ್ದು ಸ್ಪ್ಲಿಟ್ ಪರ್ಸನಾಲಿಟಿ ಇದನ್ನೆಲ್ಲ ಕೂಡ ಅವರು ಅಧ್ಯಯನ ಮಾಡಿದ್ದಾರೆ. ಯಾವ ವಿಷಯ ಭೈರಪ್ಪನವ್ರಿಗೆ ಗೊತ್ತಿಲ್ಲ. ಒಂದ್ಸಲ ಅವರು ಹೀಗೇನೆ ಕಾರ್ಮಿಕರ ಇದಕ್ಕೆ ಹೋಗ್ತಾ ಇದ್ರು. ಸರ್ ಅಲ್ಯಾಕೆ ಹೋಗ್ತಿದ್ದೀರಾ ಅಂದೆ. ಅದು ತಿಳ್ಕೊಳ್ಬೇಡವಮ್ಮ ಅಂತದ್ದು. ಅಂದರೆ ವೈವಿಧ್ಯ, ಅನುಭವದ ವೈವಿಧ್ಯ ಪ್ರತಿಯೊಂದನ್ನು ಹೌದು, ಹೊಸದಾಗಿ ನೋಡಬೇಕು ಅಂತ ಅವರ ದೃಷ್ಟಿ. ನಾನು ಒಂದೇ ಒಂದು ಹೇಳ್ತೇನೆ. ಹೇಳಿ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡಿದ್ದೆ. ಈ ಉತ್ತರಾಖಂಡ ಆದ ನಂತರ ಕೆಲವು ವರ್ಷಗಳು ಕಳೆದು ಹೋದವು, ನಿಮ್ದೇನು ಮತ್ತೆ ಕೃತಿ ಬರಲಿಲ್ಲಲ್ಲ ಅಂತ ಹೀಗೆ ಸಹಜವಾಗಿ ಕೇಳಿದ್ದೆ. ಅವ್ರು ಹೇಳಿದರು, ಏನು ಹೊಳಿತಾ ಇಲ್ಲಪ್ಪ, ಏನು ಪ್ರಸಂಗ ನೆನಪು ಮಾಡಿಕೊಂಡ್ರು ಕೂಡ ಇದನ್ನು ನಾನು ಎಲ್ಲೋ ಒಂದು ಕಾದಂಬರಿಯಲ್ಲಿ ಬರೆದಿದ್ದೀನಿ. ಯಾವುದೋ ಒಂದು ಪ್ರಸಂಗ ಯಾವುದನ್ನು ಹೇಳಿದ್ರು ಕೂಡ ಇದು ಯಾವುದೋ ಒಂದು ಕಾದಂಬರಿಯಲ್ಲಿ ನಂದು ಬಂದಿದೆ ಅಂತ ನನಗೆ ಅನುಭವ ಆಗುತ್ತೆ. ಅಂದರೆ ಇಲ್ಲಿ ತನಕ ಆಗದೇ ಇದ್ದು ಹೊಸದು ನನಗೆ ಹೊಳಿತಾ ಇಲ್ಲ. ಅಂದರೆ ಬರೆದ್ರೆ ಹೊಸದನ್ನೇ ಬರಿಬೇಕು ಎಂಬತಕ್ಕಂಥವ್ರದ್ದು ಒಂದು ದೃಢ ಸಂಕಲ್ಪ ಇದೆಯಲ್ಲ, ಅದು ಕಾರಣ ಇರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಹೌದು, ಖಂಡಿತ. ಕೊನೆ ಪ್ರಶ್ನೆ ಇದ್ರೆ ಅಂತಿಮ. ನಮಸ್ತೆ. ಈಗ ವಿದೇಶಿ ಭಾಷೆಗಳಿಗೆ ಭಾಷಾಂತರ ಆಗಿದೆ. ಈಗ ಸಾಮಾನ್ಯವಾಗಿ ಭಾರತೀಯ ಭಾಷೆಗೆ ಅನುವಾದ ಆದಾಗ ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಒಂದೇ ರೀತಿಯ ಚಿಂತನೆಗಳಿರುವುದರಿಂದ ಅದೇನು ತೊಡಕಿಲ್ಲ. ಈಗ ನನ್ನ ಪ್ರಕಾರ ವಿದೇಶಿ ಭಾಷೆಗೆ ಈಗ ಒಂದು ಶ್ರೋತ್ರಿಯ ಪಾತ್ರ ವಂಶವೃಕ್ಷದ್ದು ಅದು ನಮಗೆ ಕನೆಕ್ಟ್ ಆಗ್ತದೆ ಇಡೀ ಭಾರತದಲ್ಲಿ. ವಿದೇಶದಲ್ಲಿ ಆ ಪಾತ್ರ ಹೇಗೆ ಅಲ್ಲಿನ ಜನರಿಗೆ ಕನೆಕ್ಟ್ ಆಗ್ತದೆ? ನಿಮಗೆ ಉತ್ತರ ಏನಂದ್ರೆ ನೋಡಿ, ಇದ್ರ ಬಗ್ಗೆನೇ ನಮ್ದಿತ್ತು, ಸಮಯಾಭಾವದಿಂದ ಅಲ್ಲಿ ಹೇಳಲಿಲ್ಲ. ವಿದೇಶಿ ಭಾಷೆಗಳಲ್ಲಿ ಏನಾಗುತ್ತೆ ಅಂತಂದರೆ, ಈಗ ನೋಡಿ ನಮ್ಮ ವಂಶವೃಕ್ಷ ಆಗ್ಬೋದು, ಸಾರ್ಥ ಇತ್ಯಾದಿಗಳು, ನಮ್ಮದೆಲ್ಲ ಪದಗಳು ಮಂಗಳಾರತಿ, ತೀರ್ಥ, ಆಚಮನ ಇದೆಲ್ಲ ಇರುತ್ತೆ. ಇದೆಲ್ಲ ಅವ್ರಿಗೆ ಹೇಗೆ ಅನುವಾದ ಮಾಡೋದು? ನಮ್ಮ ಪ್ರೊಫೆಸರ್ ಎಲ್ ವಿ ಶಾಂತಕುಮಾರಿ ಅವರು, ಆಮೇಲೆ ಮಹಾನ್ ವಿದ್ವಾಂಸ ಡಾಕ್ಟರ್ ಎಸ್ ರಾಮಸ್ವಾಮಿ ಅವರು ಇಂಗ್ಲೀಷಿಗೆ ಯಾವುದನ್ನು ನಮ್ಮ ಇದನ್ನೆಲ್ಲ ಅನುವಾದ ಮಾಡಿದ್ದಾರೆ. ಯಾವುದು ಸಾರ್ಥ ಕಾದಂಬರಿನ ದ ಕ್ಯಾರವಾನ್ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಅವರು ದೀರ್ಘವಾಗಿ ಬರೀತಾರೆ ಏನೇನು ತೊಂದರೆಗಳು ಆಯಿತು ಅಂತ. ಈ ನೋಡಿ ಇಂಗ್ಲೀಷ್ನಲ್ಲಿ ಉದಾಹರಣೆ, ಯು ಅಂದರೆ ಅದು ಬಹುವಚನನೂ ಅದೇನೇನೆ, ಏಕವಚನನೂ ಅದೇನೇನೆ ಅಲ್ವಾ? ಆಮೇಲೆ ಮ್ಯಾಕ್ಸಿಮಮ್ ಅವ್ರು ಏನು ಮಾಡ್ತಾರೆ, ದೊಡ್ಡ ಹಿಸ್ ಹೈನೆಸ್ ಅಂತಂತಾರೆ. ನಾವು ಎಲ್ರಿಗೂ ಹಿಸ್ ಹೈನೆಸ್ ಅನ್ನೋಕ್ಕಾಗಲ್ಲ. ಅಲ್ಲಿ ಬಹು ವಚನಗಳದೇ ದೊಡ್ಡ ಸಮಸ್ಯೆ ಅವ್ರಿಗಾಗತ್ತೆ. ಆಮೇಲೆ ಈ ಭೈರಪ್ಪನವ್ರ ಕಾದಂಬರಿಗಳಲ್ಲಿ ಇಡೀ ಈ ಥರ ಪದಗಳು ಬರುತ್ತೆ. ಆಮೇಲೆ ಇನ್ನೊಂದು ತಮಾಷೆ ಅಂದರೆ ಗೃಹಭಂಗದಲ್ಲಿ ಬೈಗುಳುಗಳಿಗೆ ಬಂದರೆ, ಗೃಹಭಂಗದಲ್ಲಿ ಮುಂಡೆ 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 ಅಂತಾಳೆ ಸೊಸೆನ ಅವಳು, ಆಯಿತಾ, ನಂಜಮ್ಮ, ಅಯ್ಯೋ ನಂಜಮ್ಮನ ಗಂಗಮ್ಮ ಅಂತಾಳೆ. ಇದನ್ನು ಶಾಂತಕುಮಾರಿ ಅವರು ವಿಡೋ 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 ಅಂತ 3 ಸಲ ಬರೆದ್ರು. ಪಬ್ಲಿಷರು ಫೋನ್ ಮಾಡಿದ್ಲು, ಏನಿದು 3 ಸಲ ಬರ್ತಿದ್ದೀರಲ್ಲಪ್ಪ, ಸರಿಯಾಗಿ DTP ಮಿಸ್ಟೇಕಾ ಏನಿದು, ವಾಟ್ ಈಸ್ ದಿಸ್, ವಿಡೋ 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 ಅಂತ ಅಂದ್ಬಿಟ್ಟದ್ದು. ಆವಾಗ ಇವರು ನೋಡಿ ಅಲ್ಲೇನಂದರೆ ಬರೀ ಇವರು ಎಕ್ಸ್ಪ್ಲನೇಷನ್ ಕೊಡಬೇಕಾಯ್ತು ಅದಕ್ಕೆ. ನಮ್ಮಲ್ಲಿ ವಿಡೋ ಅಂತಂದರೆ ಹಸ್ಬೆಂಡ್ಲೆಸ್ ವೈಫು ಅಷ್ಟೇ, ವೈ 3 ಟೈಮ್ಸ್ ವಾಟ್ ಈಸ್ ದಿಸ್ ಅಂತ. ಇಲ್ಲಿ ನಮಗೆ ಅದು ಮುಂಡೆ ಬೈಗಳ ವಿಧವೆ ಗೌರವವಾದ ಪದ ಇಷ್ಟೆಲ್ಲ ನಮ್ಮಲ್ಲಿದೆ. ಒಬ್ಬ ವಿಧವೆಗೆ ಸಾಕಷ್ಟು ಇದೆ ಪ್ರಯೋಗಗಳು. ಹೀಗಾಗಿ ಅಲ್ಲಿ ತುಂಬ ಭಿನ್ನತೆ ಬರುತ್ತೆ. ಅದಕ್ಕೆ ಅವರು ಏನು ಮಾಡಿದ್ರು, ವಿವರಣೆಗಳನ್ನೆಲ್ಲ ಕೊಟ್ಟರು, ಆಯಿತಾ. ಇದೇ ಮಾತು ಇವರು ಭೈರಪ್ಪನವ್ರಿಗೆ ಏನು ಅಪೇಕ್ಷೆ ಇತ್ತು ಅಂತಂದರೆ, ಆ ಪದಗಳನ್ನು ಹಾಗೇ ಇಟ್ಕೊಳ್ಬೇಕು, ಭಾರತೀಯ ಪದಗಳು ವಿದೇಶಿಗರಿಗೂ ಅರ್ಥ ಆಗಬೇಕು. ನೋಡಿ ಅದೇ ಕರ್ನಾಟಕದಲ್ಲಿರೋ ಇಂಡಿಯಾದಲ್ಲಿ ಅಂತಲೇ ಇಟ್ಕೊಳ್ಳೋಣ, ಅವ್ರುಗಳಿಗೆ ಸ್ವಲ್ಪ ಅರ್ಥ ಆಗುತ್ತೆ ಧರ್ಮ ಅಂದ್ರೇನು, ಕರ್ಮ ಅಂದ್ರೇನು ಅಂತೆಲ್ಲನೂ. ಅದೇನೇ ವಿದೇಶಗಳಲ್ಲಿರೋರಿಗೆ ಧರ್ಮ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಮತ್ತು ಆರತಿ ಇದೆಲ್ಲನೂ ಅವ್ರ ಕಲ್ಪನೆಯಲ್ಲೇ ಇರೋದಿಲ್ಲ. ಹೀಗೆ ವಿದೇಶಿ ಭಾಷೆಗಳಿಗೆ ಮಾಡೋದು ಅಷ್ಟು ಸುಲಭವಲ್ಲ. ಕೊನೆಯದಾಗಿ ಕಳೆದ ವರ್ಷ ನನಗೆ ನೆನಪಾಗ್ತಾ ಇದೆ, ಇದೇ ಹರಟೆ ಕಟ್ಟೆಯ ಮೇಲೆ ಕೂತ್ಕೊಂಡು ಭೈರಪ್ಪನವರು ಮಾತಾಡಿದರು. ನನ್ನದೊಂದು ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿದರು, ನನ್ನ ಭಾಗ್ಯ ಅದು. ಅಲ್ಲೇ ಕೂತ್ಕೊಂಡು ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು ಮಂಗಳೂರು ಸಾಹಿತ್ಯ ಉತ್ಸವದವರು. ಇವರಿಗೆ ನಾನು ನಮ್ಮಿಬ್ಬರ ಪರವಾಗಿಯೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಂದು ಒಂದೇ ಒಂದು ವಿನಂತಿ, ಇದು ಭೈರಪ್ಪನವರು ಹೋಗಿದ ವರ್ಷ ಆದ್ದರಿಂದ ಕೇವಲ ಅರ್ಧ ನಿಮಿಷ ಎಲ್ಲರೂ ನಿಂತ್ಕೊಂಡು ಅವ್ರಿಗೊಂದು ಗೌರವ ಸೂಚಿಸೋಣ ಅಂತ.
ಓಂ ಶಾಂತಿ 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 ಶಾಂತಿ. ಆಗಲಿ ಮೇಡಮ್. ಎಲ್ರಿಗೂ ನಮಸ್ಕಾರ. ಸಾಹಿತ್ಯಾಸಕ್ತರೇ, ಮಂಗಳೂರು ಸಾಹಿತ್ಯ ಹಬ್ಬದಲ್ಲಿ 7 ಗೋಷ್ಠಿಗಳು ಭೈರಪ್ಪನವರ ಕುರಿತಾಗಿ, ಅವರ ಬದುಕಿನ ಕುರಿತಾಗಿ, ಹಾಗೆ ಅವರ ಸಾಹಿತ್ಯ ಕೃಷಿಯ ಕುರಿತಾಗಿ ಇರ್ತದೆ. ಆ ಎಲ್ಲ 7 ಗೋಷ್ಠಿಗಳಲ್ಲಿ ತುಷಾರ ಮತ್ತು ತರಂಗ ಪತ್ರಿಕೆಗಳಲ್ಲಿ ಚಿತ್ರಗಳ ಮೂಲಕ ಪರಿಚಿತರಾಗಿರುವ ಶ್ರೀಯುತ PN ಆಚಾರ್ಯ ಅವರು ಭೈರಪ್ಪನವರ ಕುರಿತಾದ ಚಿತ್ರಗಳನ್ನು ರಚಿಸ್ತಾರೆ, ಅವುಗಳನ್ನು ಪ್ರದರ್ಶಿಸ್ತಾರೆ ಕೂಡ. ಆ ಪ್ರದರ್ಶನಕ್ಕೆ ಇಟ್ಟಂತಹ ಚಿತ್ರಗಳು ನಂತರ ಮಾರಾಟಕ್ಕೂ ಲಭ್ಯ ಇರ್ತದೆ. ಈ ಗೋಷ್ಠಿಯಲ್ಲಿ ಅವರೊಂದು ಚಿತ್ರವನ್ನು ರಚಿಸಿದ್ದಾರೆ, ಅದನ್ನು ನೀವು ವೇದಿಕೆಯ ಬಲಭಾಗದಲ್ಲಿ ಕಾಣಬಹುದು. ಅವರಿಗೆ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ, ಇದುವರೆಗೆ ಅನುವಾದಗಳಲ್ಲಿ ಭೈರಪ್ಪ ಅನ್ನುವ ವಿಚಾರಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಡಾಕ್ಟರ್ MS ವಿಜಯಾಹರನ್ ಮತ್ತು ಡಾಕ್ಟರ್ HR ವಿಶ್ವಾಸ್ ಇವರಿರುವರಿಗೂ ಸಾಹಿತ್ಯ ಹಬ್ಬದ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ವಾಸುದೇವ ಕಾಮತ್, ಕೆನರಾ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.